Hi hello dear students, welcome to SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ SPUC ಕೋಚಿಂಗ್ ಸೆಂಟರ್ ಗೆ ಯಾವ ತರ ಬಂದು ರೀಚ್ ಆಗ್ಬೇಕು ಅನ್ನೋದದ್ದು ರೋಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಗಾಂಧಿ ಚೌಕ್ ತಮಗೆಲ್ಲರಿಗೂ ಗೊತ್ತೇ ಇದೆಯಲ್ಲ. ಸೊ ಗಾಂಧಿ ಚೌಕ್ ದಿಂದ ಏನಪ್ಪಾ ಅಂದ್ರೆ ಜಸ್ಟ್ 100 ಮೀಟರ್ ದಷ್ಟು ನೀವು ಎಕಡೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಗೊಂಟ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದ್ರ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಅದ್ರ ಮೇಲ್ಗಡೆ SPUC ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಸೊ ಜಸ್ಟ್ ಗಾಂಧಿ ಚೌಕ್ ದಿಂದ 100 ಮೀಟರ್ ದಷ್ಟು ಅಥವಾ 1 ಮಿನಿಟ್ ದಷ್ಟು ವಾಕ್ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಕೋಚಿಂಗ್ ಸೆಂಟರ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಇಲ್ಲಿ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, KCET, NEET, JEE, IIT ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಫಾರ್ 2026 PUC to PCMB ಮತ್ತೆ ಇಂಟಿಗ್ರೇಟೆಡ್ ಕ್ಲಾಸಸ್ ಗೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಟೇಲ್ ಅಬೌಟ್ ಯಾವ್ದ್ರ ಇರ್ತಂದ್ರೆ PUC to 2026 ದ ವೆಕೇಶನ್ ಕ್ಲಾಸಸ್ ಇನ್ಫಾರ್ಮೇಶನ್. ಸೊ 2026 PUC to PCMB ವೆಕೇಶನ್ ಕ್ಲಾಸಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವೆ ಸರ್ ಅಂತಂದ್ರೆ 19th ಫೆಬ್ರವರಿ ಹಿಡಿದು ಫಸ್ಟ್ 15 ಡೇಸ್ ಡೆಮೋ ಕ್ಲಾಸಸ್ ಇರ್ತಾವ, ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ತಗೋತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಅಗ್ದಿ ಬೆಸ್ಟ್ ವೇದೊಳಗಡೆ ಲೋವೆಸ್ಟ್ ಪ್ರೈಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ. ಸೊ ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ 10th ಇಯರ್ ಸೆಲಿಬ್ರೇಷನ್ ಆನಿವರ್ಸರಿ ಇದೆ. ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಈ ವರ್ಷ 10th ಇಯರ್ ಸ್ಪೆಷಲ್ ಆಫರ್ ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲತ್ತೇಳಿ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ ಸೊ 4000 ಒಳಗಡೆ ಇದೆ. ಸೊ ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಸೊ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February. ಯಾರು 20th of February ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಜಸ್ಟ್ ಅಟ್ 4000 ಒಳಗಡೆ. ಸರ್ ನಮ್ಗೆ ಇಂಟಿಗ್ರೇಟೆಡ್ ಬೇಕು, 1 ಇಯರ್ ಫುಲ್ ಕ್ಲಾಸಸ್ ಬೇಕು, KCET, NEET, PCMB ಅಂತಂದ್ರೆ ಅಂತದನ್ನ ಎಷ್ಟದ್ರಾಗಿದೆ ಸರ್ ಅಂತಂದ್ರೆ 10,000 ಒಳಗಡೆ. ಸೊ 10,000 ಒಳಗಡೆ ಫಸ್ಟ್ 50 ಸೀಟ್ಸ್ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದ್ರೊಳಗಡೆ PCMB, KCET, NEET, JEE, IIT ಎಲ್ಲಾನು 1 ಇಯರ್ ನ ಕಂಪ್ಲೀಟ್ ಡೈಲಿ 6 o'clock to 8 o'clock ತನಕ 2 hours ದಷ್ಟು 1 ಇಯರ್ ಫುಲ್ ತಗೊಂಡು ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಡ್ತದ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆಲ್ರೆಡಿ ಅಡ್ರೆಸ್ ಹೇಳಿದವಲ್ಲ, ಎಲ್ಲಂದ್ರೆ ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 100 ಮೀಟರ್ ದಷ್ಟು ಟುವರ್ಡ್ಸ್ ದಿ ಸಿದ್ದೇಶ್ವರ ಟೆಂಪಲ್ ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರಿ ಅಂದ್ರೆ SS ರೋಡ್ ಗೊಂಟ ಇದೇನ್ ಶಾಸ್ತ್ರಿ ಮಾರ್ಕೆಟ್ ಇದೆಯಲ್ಲ LBS ಮಾರ್ಕೆಟ್. ಸೊ ಅದ್ರದ್ದು ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಸೊ ಅದ್ರ ಮೇಲ್ಗಡೆ SPUC ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್ and share this information to all your friends. See you in a so vacation classes first 15 days demo classes ಇರ್ತವೆ. ಸೊ ಇದೊಂದು ಸ್ಪೆಷಲ್ ಆಫರ್ ಇದೆಯಲ್ಲ, ಸೊ whoever interested you can utilize this. Thank you. Welcome to SPUC coaching center Vijaypura. Today we shall discuss very most important PUC 2 chemistry ಬಗ್ಗೆ. Just a minute, I will confirm consent to the audio video. How is the audio video so that we shall proceed. Yes, perfectly all right. So ಈ ವಿಡಿಯೋದ ಲಿಂಕ್ ನ ಅಂದ್ರೆ ಈಗ ಲೈವ್ ಸ್ಟ್ರೀಮಿಂಗ್ ಏನ್ ಹೊಂಟಿದೆಯಲ್ಲ, ಈ ಲೈವ್ ಸ್ಟ್ರೀಮಿಂಗ್ ದ ಲಿಂಕ್ ನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಸ್ಟ್ರೀಮಿಂಗ್. ಇವತ್ತಿನ ಕ್ಲಾಸ್ ವೆರಿ ವಂಡರ್ಫುಲ್ ಮತ್ತೆ ಫೆಂಟಾಸ್ಟಿಕ್ ಆಗಿ ಕಂಡಕ್ಟ್ ಮಾಡೋಣ ಅಂತ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯು ಫೋರ್ತ್ ಕಮಿಂಗ್ PUC 2 ಕೆಮಿಸ್ಟ್ರಿ ಎಕ್ಸಾಮ್ ಕ. ಅಷ್ಟೇ ಅಲ್ಲ, ಟೈಮ್ ಟೇಬಲ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ ಅಂತ. ಇವತ್ತೇ ಟೈಮ್ ಟೇಬಲ್ ನ ಫೈನಲೈಸ್ಡ್ ಟೈಮ್ ಟೇಬಲ್ ನ ಬಿಡಲಾಗಿದೆ. ಸೊ ಅದನ್ನು ಡಿಸ್ಕಷನ್ ಮಾಡೋಣ. ಸೊ ಯು ಕ್ಯಾನ್ share this link to all of your friends. Whoever visiting first time, you can subscribe our channel so that very important things we are going to discuss in this live classes. Okay, already physics the most important 100% fix the concepts ಬಗ್ಗೆ ಡಿಸ್ಕಷನ್ ಮಾಡಿದ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಅದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಬಯಾಲಜಿನು ಆಲ್ರೆಡಿ ಕೊಡಲಾಗಿದೆ, ಅದರದ್ದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇವತ್ತಿನ ಕ್ಲಾಸ್ನಾಗ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಸಿಗಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್. ಸೊ ದಟ್ PCMB ನಿಮಗೆ ಔಟ್ ಆಫ್ 70 ಔಟ್ ಆಫ್ 70 ಹೆಂಗ್ ತಗೋಬೇಕು, ಮತ್ತೆ 80 ಇದ್ದಾಗ 80 ಔಟ್ ಆಫ್ 80 ಯಾವ ತರ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಸೊ ಇವತ್ತಿನ ಕ್ಲಾಸ್ನಾಗ ಮತ್ತೆ ಫೋರ್ತ್ ಕಮಿಂಗ್ ಕ್ಲಾಸ್ದಾಗ ಡಿಸ್ಕಷನ್ ಮಾಡೋಣ. ಸೊ ಲೆಟ್ ಅಸ್ ಸಿ ಹಿಯರ್ ಸಮ್ ಹೈಲೈಟ್ಸ್ ಇವತ್ತು ಏನ್ ಡಿಸ್ಕಷನ್ ಮಾಡ್ತದೆ ಅನ್ನೋದು ಹೇಳಿ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಿ ಫಸ್ಟ್ ಚಾಪ್ಟರ್ ಅಪ್ ಟು ದಿ ಫಸ್ಟ್ ಟು ಲಾಸ್ಟ್ ಚಾಪ್ಟರ್. ಓಕೆ, 10 ಚಾಪ್ಟರ್ಸ್ ದ ಡಿಸ್ಕಷನ್
ಇವತ್ತಿನ ಕ್ಲಾಸ್ನಾಗ ಈ ಕಂಪ್ಲೀಟ್ ಓವರ್ ವ್ಯೂನ ಡಿಸ್ಕಷನ್ ಮಾಡಿ ಕೊಡ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಇಲ್ಲೊಂದು ಆಲ್ರೆಡಿ ಆಫ್ಲೈನ್ದು ಸೊ ಕ್ಲಾಸಸ್ 5:30 ದಿಂದ 8 o'clock ಆಫ್ಲೈನ್ ಕ್ಲಾಸಸ್ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿನ್ನೆ ಹಿಡಿದು. ಸೊ ಹೂವರ್ ಇಂಟ್ರೆಸ್ಟೆಡ್ ವಿಜಯಪುರದಲ್ಲಿ ಯಾರಿದ್ದಿರಲ್ಲ, ಸೊ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಸೊ ಎಲ್ಲರೂ ಬಂದು 5:30 ದಿಂದ 8 o'clock ಕ್ಲಾಸಿಗೆ ಅಟೆಂಡ್ ಆಗಿ ಇದ್ರದ್ದು ಸದುಪಯೋಗ ಪಡಿಸೋರಿ. ಸೊ ಆಲ್ರೆಡಿ ಡೆಮೋ ಕ್ಲಾಸಸ್ ನಡೆದಿದ್ದಾವ ಮತ್ತೆ ರಿಯಲ್ ಕ್ಲಾಸಸ್ ನಡೆದಿದ್ದಾವ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್ ಸೊ ದಟ್ ಯು ಕ್ಯಾನ್ ಟಾರ್ಗೆಟ್ 70 out of 70. ನೆಕ್ಸ್ಟ್ 80 ಅಲ್ಲಿ ಮ್ಯಾಥಮೆಟಿಕ್ಸ್ಗೆ 80 out of 80 ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬಹುದು. 3 months ವ್ಯಾಲಿಡ್ ಏನಿರ್ತದೆ ಡ್ಯೂರೇಷನ್ ಇರ್ತದೆ ಈ ಕೋರ್ಸ್ದು. ಸೊ ಇದ್ರದ್ದು ಜಸ್ಟ್ ಫೀಸ್ ಎಷ್ಟು ಇರ್ತಂದ್ರೆ 8,000 rupees ದೊಳಗೆ PCMB ಒನ್ ಟೈಮ್ ನಿಮ್ದು ಕಂಪ್ಲೀಟ್ ಸಿಲೆಬಸ್ ಮುಗಿಸೋದ್ರ ಜೊತೆಗೆ ಹೌ ಟು ಸ್ಕೋರ್ ಹೈಯೆಸ್ಟ್ ಅಂತ ಅನ್ನೋದು ಆಫ್ಲೈನ್ ಕ್ಲಾಸ್ ಇದೆ ಇಲ್ಲಿದೆ. ಸೊ ಯು ಕ್ಯಾನ್ ಸಿ ದಟ್ ಆಲ್ಸೋ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಟೈಮ್ ಟೇಬಲ್. ಇವತ್ತೇನು ಫೈನಲೈಸ್ ಇದ್ದು ಟೈಮ್ ಟೇಬಲ್ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಸ್ವಲ್ಪ ಓವರ್ ವ್ಯೂ ಹೈಲೈಟ್ಸ್ ಹೇಳಿ ಐ ವಿಲ್ ಕಮ್ ಬ್ಯಾಕ್ ಟು ದಿ ವಾಟ್ ಕೆಮಿಸ್ಟ್ರಿದ್ದು. ಓಕೆ, ಸೊ ಈಗ ನಿಮ್ಗೆ ಫೈನಲೈಸ್ಡ್ ಟೈಮ್ ಟೇಬಲ್ ಯಾವ ತರ ಐತ್ರಿ ಸರ್? ಈಗ ಫೈನಲ್ ಅಂತಂದ್ರೆ 28th ಹಿಡಿದು ಸೊ ಫೆಬ್ರವರಿಗೆ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ಸೊ ಇಲ್ಲಿ ಕನ್ನಡ ಇದ್ದವರಿಗೆ ಕನ್ನಡ ಎಕ್ಸಾಮ್ ಇರ್ತದ. ಸೊ ಅದರದ ಟೈಮಿಂಗ್ ಡೀಟೇಲ್ಸ್ ನ ಇಲ್ಲಿ ಕೊಡಲಾಗಿದೆ 10 o'clock to 1 o'clock. ಸೊ ಕನ್ನಡ ಇದ್ದವರು ಕನ್ನಡ ವರ್ಷನ್ ಯು ಕ್ಯಾನ್ ಸಿ ಬೆಟರ್. ಐ ವಿಲ್ ಮೂವ್ ಆನ್ ಟು ದಿ ಇಂಗ್ಲಿಷ್ ವರ್ಷನ್ ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ಓಕೆ, ಸೊ ಕನ್ನಡ ಯಾರ್ದು ಸಬ್ಜೆಕ್ಟ್ ಇದೆಯಲ್ಲ ಅವ್ರಿಗೆ 28th ಹಿಡಿದು ಸೊ ಕ್ಲಾಸ್ನ ಯಾವುದು ಎಕ್ಸಾಮ್ದನ್ನ ಫಸ್ಟ್ ಎಕ್ಸಾಮ್ದಿದ್ದು. ಓಕೆ, ಫೈನಲ್ ಟೈಮ್ ಟೇಬಲ್ ಇಟ್ ಈಸ್, ಮತ್ತೇನು ಚೇಂಜಸ್ ಆಗಿಂಗಿಲ್ಲ. ಸೊ ಫೈನಲ್ ಟೈಮ್ ಟೇಬಲ್ ಇದ್ರ ಪ್ರಕಾರ ನೀವು ಸ್ಟಡಿ ಪ್ಲಾನ್ ಮಾಡ್ಕೋಬೇಕು. ಸೊ 3 months ಹೇಳಿದನಲ್ಲ, 3 months ನಿಮ್ಗೆ ಆರಾಮ್ಸೆ ಟೈಮ್ ಸಿಗ್ತೈತಿ. ಉಳಿದಿದ್ದು ಪ್ರಾಕ್ಟಿಕಲ್ ನೆಕ್ಸ್ಟ್ ಏನಪ್ಪಾ ಅಂತ ಪ್ರಿಪರೇಟರಿ ಅವೆಲ್ಲಾನು ಎಕ್ಸಾಮ್ಸ್ ಹೋದ್ರ ಸೊ 3 months ಕೋರ್ಸ್ನೇ ಇದೆ. ಸೊ ಅದನ್ನ ಏನು ಆಫ್ಲೈನ್ ಕ್ಲಾಸ್ 5:30 ದಿಂದ 8 o'clock ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಹೂವರ್ ಇಂಟ್ರೆಸ್ಟೆಡ್ ಬಿಜಾಪುರದೊಳಗೆ ಇರೋರು ಸೊ ನೀವು ಬಂದು ಅಟೆಂಡ್ ಆಗ್ಬೋದು. ಇಲ್ಲ ಸರ್ ನಮ್ಗೆ ಆನ್ಲೈನ್ ಬೇಕ್ರಿ ಅನ್ನೋರು ಆಲ್ರೆಡಿ PCMB ಸಾಧನಾ ಕೋರ್ಸ್ದಾಗ ರಿಕಾರ್ಡೆಡ್ ಮಾಡಿ ಕಂಪ್ಲೀಟ್ 90% ಹೆಚ್ಚಿಂದ ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಅಪ್ಲೋಡ್ ಮಾಡೈತಿ. ಅದ್ರದ್ದು ಸದುಪಯೋಗ ಪಡಿಸೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಇದ್ದವ್ರಿಗೆ ಜಸ್ಟ್ 1,000 rupees ದಾಗ ಸಿಗ್ತದ. ಸಾಧನಾ ಕೋರ್ಸ್ PCMB 4 ಕೂಡಿ 4,000 ದಾಗ ಸಿಗ್ತದ ನೋಡ್ರಿ. ಓಕೆ, ಸೊ ಇದು ಕನ್ನಡ ಎಕ್ಸಾಮ್ ಇದ್ದವ್ರಿಗೆ ಆಯ್ತು. ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಎಕ್ಸಾಮ್ ಇದ್ದವ್ರು. ಓಕೆ, ನೆಕ್ಸ್ಟ್ ಹೂವರ್ ಹ್ಯಾವಿಂಗ್ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಸೊ ದೇ ವಿಲ್ ಹ್ಯಾವ್ ದಿ ಇಂಗ್ಲಿಷ್. ಸೊ ಎಲ್ಲರಿಗೆ ಯಾವ ತರಪ್ಪ ಅಂತಂದ್ರೆ ಇಂಗ್ಲಿಷ್ ದಟ್ ಈಸ್ ಸೊ 3rd. ಓಕೆ, 3rd March ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಆಫ್ಟರ್ ದಟ್ ಸೊ ಕನ್ಸರ್ನ್ ದಿ ಇಂಗ್ಲಿಷ್ ಆದ ಬಳಿಕ ಓಕೆ ಜಸ್ಟ್ ಎ ಮಿನಿಟ್. So physics exam, so that is on 6th. So physics exam that is on so 6th of March. Next certain chemistry exam that is so 9th of March chemistry exam ide. So you can note it down the timetable so that is going to help a lot for you people. So complete age ನೀವು ಕರೆಕ್ಟ್ ಆಗಿ ಟೈಮ್ ಟೇಬಲ್ ನ ನೋಟ್ ಮಾಡ್ಕೊಳ್ರಿ. ಸೊ ಒಂದ್ಸಲ ನೀವು ನೋಟ್ ಮಾಡ್ಕೊಂಡ್ರಂದ್ರ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯು ಪೀಪಲ್. ಸೊ ಹೆಸ್ ಟು ಪ್ಲಾನ್. ಸೊ ಪ್ಲಾನ್ ಪ್ರಕಾರ ನೀವು ಸ್ಟಡಿ ಮಾಡ್ಕೊಂತ ಹೋಗ್ರಿ. ಸೊ ನಿಮ್ ಪ್ಲಾನ್ ಪ್ರಕಾರ ಇತ್ತು ನೀವು ಸ್ಟಡಿ ಮಾಡ್ಕೊತ ಹೋಗ್ರಿ. ಇರ್ಲಿಲ್ಲ ಅಂದ್ರೆ SPUC ವತಿಯಿಂದ ಸೊ ಏನ್ 3 months ಏನ್ ಕೋರ್ಸ್ ಇದೆಯಲ್ಲ ಸೊ ಆರಾಮ್ಸೆ ನಿಮಗ ಅಬೋ 90% ಯಾವ ತರ PCMB ದೊಳಗಡೆ ಸ್ಕೋರ್ ಮಾಡ್ಕೋಬೇಕಂತಂದು ಒಂದೇ ಸಬ್ಜೆಕ್ಟ್ ಕಲಿಸಂಗಿಲ್ಲ. ಇಲ್ಲಿ 4 ಸಬ್ಜೆಕ್ಟ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ 4ನ ಪರ್ಫೆಕ್ಟ್ ಆಗಿ ಕಲಿಸ್ಕೊಡ್ತದ. ಇವತ್ತು ಕೆಮಿಸ್ಟ್ರಿ ಇದ್ದೇನು 100% ಫಿಕ್ಸ್ ಕ್ವಶನ್ಸ್ ಏನ್ ಡಿಸ್ಕಷನ್ ಇದೆಯಲ್ಲ ಸೊ ದಟ್ ಐ ವಿಲ್ ಕಮ್ ಬ್ಯಾಕ್. ಸೊ ಇಲ್ಲಿ 9th ಗೆ ಕೆಮಿಸ್ಟ್ರಿ ಐತೆ ಅಂತಂದ್ರೆ ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ಒಮ್ಮೆಲೆ ಯಾವಾಗಪ್ಪ ಅಂದ್ರೆ ನಿಮ್ದು ಮ್ಯಾಥಮೆಟಿಕ್ಸ್ 14th ಆರಾಮ್ಸೆ ಸಫಿಸಿಯೆಂಟ್ ಟೈಮ್ ಗ್ಯಾಪ್ನು ಇದೆ ಒಂದೊಂದು ಸಬ್ಜೆಕ್ಟಿಗೆ. ಇನ್ ಬಿಟ್ವೀನ್ ದಟ್ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇಲ್ಲ. ಸೊ ಇವಾಗಿನಿಂದೆ ನೀವು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದ್ರಂದ್ರೆ ಸೊ ಅವಾಗ ರೀಕಾಲ್ಗೆ ಬೆಸ್ಟ್ ಆಗ್ತೈತಿ. ಸೊ ಅವಾಗೂ ಇನ್ ಬಿಟ್ವೀನ್ ಒನ್ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ಗೆ 3-4 days 5 days 6 days ಗ್ಯಾಪ್ ಇತ್ತಂದ್ರೆ ಸೊ ಅಲ್ಲಿ ಫ್ರೀ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಕ್ವಶನ್ ವಿತ್ ಆನ್ಸರ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ದಟ್ ಎಕ್ಸಾಮ್ 1ಕ್ಕೆ. ಸೊ ಅವಾಗ್ನು ಬಂದು ಅದರದ ಡೀಟೇಲ್ಸ್ ನ ಒಂದು ಯೂಟ್ಯೂಬ್ ನಾಗೂ ಮಾಡಿ ಹಾಕಿರ್ತದ. ಮತ್ತೆ ನಮ್ಮ SPUC ಆ್ಯಪ್ ಏನಿದೆಲ್ಲ ಅಲ್ಲಿನೂ ಸೊ ಅದರದ ಡೀಟೇಲ್ ಇನ್ಫಾರ್ಮೇಶನ್ ಅದ್ರ ಮುಖಾಂತರ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತದ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ 14th ಮ್ಯಾಥಮೆಟಿಕ್ಸ್ ಐತು ಅಂತಂದ್ರೆ 16th ದಟ್ ಇಸ್ ದ ಲಾಸ್ಟ್ ಎಕ್ಸಾಮ್ ಕನ್ಸರ್ನ್ ಟು ದಿ ಬಯಾಲಜಿ. ಓಕೆ, ಸೊ ಒನ್ಸ್ ಯು ಕಂಪ್ಲೀಟ್ ಆಲ್ PUC 2 ಥಿಯರಿ ಎಕ್ಸಾಮ್ಸ್ ಆಫ್ಟರ್ ದಟ್ ಕ್ರಾಶ್ ಕೋರ್ಸ್ KCET ಮತ್ತೆ NEET ಕ್ರಾಶ್ ಕೋರ್ಸ್ ನ ಸ್ಟಾರ್ಟ್ ಆಗ್ತದ. ಯಾವಾಗಿನ ಹಿಡಿದು ಸ್ಟಾರ್ಟ್ ಮಾಡ್ತೀರಿ ಸರ್? 20th of March ಹಿಡಿದು. ಓಕೆ, 20th of March 2026 ಹಿಡಿದು
ಸೊ ಎಷ್ಟು ದಿನ ಟೈಮ್ ಸಿಗ್ತದ ನೋಡ್ಕೊಂಡು ಸೊ ಆನ್ ಅನ್ ಅವರೇಜ್ 30 to 45 ಡೇಸ್ ಓಕೆ ನೀಟ್ ಮತ್ತೆ ಸೀಟ್ ಇದು ಕ್ರಾಶ್ ಕೋರ್ಸ್ ನ ಕಂಡಕ್ಟ್ ಮಾಡ್ತದೆ ಅದು ಡಿಫರೆಂಟ್ ಆಗಿ ಒಂದು ಸಪರೇಟ್ ವಿಡಿಯೋನ ಇನ್ ಡಿಟೇಲ್ ಆಗಿ ಒಂದು ವಿಡಿಯೋನ ಮಾಡಿರ್ತದೆ ಕ್ರಾಶ್ ಕೋರ್ಸ್ ಹೌ ಟು ಗೆಟ್ ದಿ ಅಡ್ಮಿಷನ್ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ಯಾವ ತರ ಟೈಮಿಂಗ್ ಇರ್ತದೆ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತದೆ ಸೊ ಇದು ಯಾವ ತರ ಐತ್ರಿ ಸರ್ ಅಂತಂದ್ ಇದು ಫಸ್ಟ್ ಎಕ್ಸಾಮ್ದು ಅದೇ ತರನೇ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಇಮಿಡಿಯೇಟ್ಲಿ ಕೊಟ್ಟಿದ್ದಾರೆ ನೋಡ್ರಲ್ಲಿ ಏಪ್ರಿಲ್ ಸೊ 25th ಹಿಡಿದು ಸೊ ಸೆಕೆಂಡ್ ಎಕ್ಸಾಮ್ ಸೊ ಮೈ ಬೆಸ್ಟ್ ಸಜೆಷನ್ ಟು ಆಲ್ ಆಫ್ PUC2 ಸ್ಟೂಡೆಂಟ್ಸ್ ಒಂದೇ ಎಕ್ಸಾಮ್ದೊಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಟ್ರೈ ಮಾಡ್ರಿ ರಾದರ್ ದನ್ ಫೋಕಸಿಂಗ್ ಆನ್ ಸೆಕೆಂಡ್ ಎಕ್ಸಾಮ್ ಓಕೆ ಯು ಹ್ಯಾವ್ ಟು ಫೋಕಸ್ ಆನ್ ಓನ್ಲಿ ಫಸ್ಟ್ ಎಕ್ಸಾಮ್ದೊಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡ್ರೆ ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಏನೇ ಪ್ಲಾನ್ ಬೇಕಂದ್ರು SPUC ಕೋಚಿಂಗ್ ಸೆಂಟರ್ದಾಗ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ರಿ ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಮುಗಿದ ಬಳಿಕ ಸೊ ಅವಾಗ ನಿಮಗೆ ಅದ್ರ ತಕ್ಕಂಗ ಪ್ಲಾನ್ ಪ್ರಕಾರ ಮಾಡ್ಕೊಡ್ತೈತಿ ನೀವೇನು ತಲೆ ಕೆಡಿಸೋದೇ ಬೇಡ ನಮಗೆ ಆಫ್ಲೈನ್ ಬರಕ್ ಆಗಂಗಿಲ್ರಿ ಸರ್ ಆನ್ಲೈನ್ 90% ಹೆಚ್ಚಿನ ಸ್ಕೋರ್ ಇನ್ ಎಕ್ಸಾಮ್ 1 ಓನ್ಲಿ ಓಕೆ ಎಕ್ಸಾಮ್ 1 ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಈಸ್ ದಟ್ ಸಾಧನಾ ಕೋರ್ಸ್ ಸೊ ಸಾಧನಾ ಕೋರ್ಸ್ ನೀವು ಜಸ್ಟ್ ಈಗ ಆಫರ್ಲೆ ರನ್ನಿಂಗ್ ಇದೆ 75% ಆಫ್ಲೆ 4000 ದಾಗ ಸಿಗ್ತದೆ 16,000 ಕೋರ್ಸ್ ಸೊ ವೆರಿ ಸೂನ್ ಇಟ್ಸ್ ಪ್ರೈಸ್ ಈಸ್ ಗೋಯಿಂಗ್ ಟು ಗೆಟ್ ಇನ್ಕ್ರೀಸ್ ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ದಿ ಕೋರ್ಸ್ ಫಸ್ಟ್ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ಕೋರಲ್ಲಿ ಮೋರ್ ದ್ಯಾನ್ 20 ಅವರ್ಸ್ ದಷ್ಟು ಫ್ರೀ ಕಂಟೆಂಟ್ ಇದೆ ನಿಮ್ ಬೆಸ್ಟ್ ಅನ್ಸ್ತಂದ್ರೆ ಕೋರ್ಸ್ ನ ಬೈ ಮಾಡ್ಕೋರಿ ಸರ್ ನಮ್ದು ಬಯಾಲಜಿ ಇಲ್ಲಲ್ರಿ ಅನ್ನೋರು ಶ್ರಮ ಕೋರ್ಸ್ ಅಂತ ಹೇಳಿದೆ ಸೊ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ ದಟ್ ಸೊ ಅಲ್ಲಿ PCM ಸಿಗ್ತೈತಿ ಇಲ್ಲಿ PCMB ಸಿಗ್ತೈತಿ ನೋಡ್ರಿ ಸಾಧನ ಕೋರ್ಸ್ ದಾಗ ಇದು 3000 ದಾಗ ಸಿಗ್ತದ ಇದು 4000 ದಾಗೆ ಸಾಧನ ಕೋರ್ಸ್ PCMB ಇದು ಸಿಗ್ತದ ಸೊ ಇಷ್ಟು ನೀವು ಬೆಸ್ಟ್ ಯುಟಿಲೈಸೇಷನ್ ತಗೊಳ್ರಿ ಆರಾಮ್ಸೆ ನೋ ಡೌಟ್ ಟು ಸ್ಕೋರ್ ಮೋರ್ ದನ್ 90%. Okay, so let us come back to our main topic, that is what chemistry. So 100% fixed questions the discussion. Okay, ಇಲ್ಲಿ ಆಫ್ಲೈನ್ ಕೋರ್ಸ್ ಇದೆ ನೋಡ್ರಿ ಬಿಜಾಪುರದೊಳಗೆ ಯಾರು ಇದ್ದಿರಲ್ಲ ಬಿಜಾಪುರದಾಗ ಇದ್ದರು ಆಫ್ಲೈನ್ ಬೇಕಂದ್ರು ಸೊ ಜಸ್ಟ್ 8000 ಒಳಗಡೆ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಏನ್ ಆಫರ್ ಇದೆ ಇದಕ್ಕಂತಂದ್ರೆ ನೀವು 10 ಸ್ಟೂಡೆಂಟ್ಸ್ ಗ್ರೂಪ್ ನೀವೇ ಸ್ಟೂಡೆಂಟ್ಸ್ ಗ್ರೂಪ್ ಆಗಿ ಬಂದ್ರಂದ್ರೆ ಸೊ 10 ಸ್ಟೂಡೆಂಟ್ಸ್ ಗೆ ಎಷ್ಟದ್ರಾಗ ಕೊಡ್ತೀರಿ ಸರ್ ಅಂತಂದ್ರೆ ಸೊ 10 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬಂದ್ರಂದ್ರೆ ಇನ್ಸ್ಟೆಡ್ ಆಫ್ 10,000 ಸೊ ಆರ್ ಎಲ್ಸ್ 8,000 ಇದ್ರದ್ದು ಏನ್ 8,000 PCMB ಕಲಿಸ್ಲಿಕ್ಕೆ ಏನಿದೆ ಅಲ್ಲ ಸೊ ಈ PCMB ಇದ್ದು 8,000 ಬದಲಾಗಿ ನೀವು 10 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬಂದ್ರೆ ನಿಮ್ಗೆ 6,000 ಒಳಗಡೆ ಸಿಗ್ತದ ಓಕೆ ಆರಾಮ್ಸೆ ನೀವು ಇಲ್ಲಿ ಆಫ್ಲೈನ್ ಕ್ಲಾಸ್ ಕುತ್ಕೊಂಡು ಸೊ ಸ್ಟಡಿ ಮೆಟೀರಿಯಲ್ ಪಾಸಿಂಗ್ ಪ್ಯಾಕೇಜ್ ತಗೊಂಡು ಆರಾಮ್ಸೆ ನೀವು ಬೆಸ್ಟ್ ವೇದೊಳಗೆ ಸ್ಕೋರ್ ಮಾಡ್ಕೊಳಕ್ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಸೊ whoever interested you can attend already 5 days the demo classes ಮುಗಿದಿದಾವ ರಿಯಲ್ ಕ್ಲಾಸಸ್ ನಡೆದಿದಾವ ಆ ರಿಯಲ್ ಕ್ಲಾಸಸ್ ಗೆ ನೀವು ಬೇಕಂದ್ರೆ ಕುತ್ಕೊಳ್ರಿ ಸೊ ಅದನ್ನ ನಿಮ್ಗೆ ಕನ್ಫರ್ಮ್ ಅನ್ಸ್ತು ಬೆಸ್ಟ್ ಅನ್ಸ್ತಿತ್ತು ತಿಳಿತಿತ್ತು ಬೆಸ್ಟ್ ಹೆಲ್ಪ್ಫುಲ್ ಅನ್ಸ್ತದ ಅಂತೇಳಿ ಕನ್ಫರ್ಮೇಶನ್ ಆಯ್ತು ಅಂತಂದ್ರೆ ಅಡ್ಮಿಷನ್ ತಗೊಂಡು ಕ್ಲಾಸಸ್ ಡೈಲಿ 5:30 ದಿಂದ 8 o'clock ಅಟೆಂಡ್ ಆಗ್ರಿ ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ಫಿಸಿಕ್ಸ್ ನೆಕ್ಸ್ಟ್ ಮ್ಯಾಥ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ 1-2 ಸಬ್ಜೆಕ್ಟ್ ಬೇರೆ ಕೋಚಿಂಗ್ ತರ ತಗೊಂಗಿಲ್ಲ 4 ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ ಮೋರ್ ದನ್ 90% ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗಿ ನಿಮ್ಗೆ ಕಲಿಸ್ಕೊಡ್ತೈತಿ ಸೊ ಬಿಜಾಪುರದಾಗ ಇದ್ದವರು ಆಫ್ಲೈನ್ ಯುಟಿಲೈಸೇಷನ್ ತಗೋರಿ ಇಲ್ಲ ಸರ್ ನಾವು ಬೇರೆ ಕಡೆ ಇದ್ದೀವಿ ಅಂದ್ರೆ ಆನ್ಲೈನ್ದು ಹೇಳಿದನಲ್ಲ ಅದರದ ಸದುಪಯೋಗ ಪಡಿಸೋಡ್ರಿ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಸೊ ಕೆಮಿಸ್ಟ್ರಿ ಇದೆ ನೋಡ್ರಿ ನಿಮಗೆ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಸ್ಟ್ರಿದು ಟಾಪಿಕ್ ಇದು ಒಂದೇ ಸ್ಕ್ರೀನ್ ಒಳಗಡೆ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಬೇಕಲ್ಲ ಕೆಮಿಸ್ಟ್ರಿ ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದ್ಬಾರ್ದು ಅನ್ನೋದು ಕಂಪ್ಲೀಟ್ ಡೀಟೇಲ್ ನ ಇನ್ಫಾರ್ಮೇಶನ್ ಕೊಡ್ತೈತಿ ಸೊ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ ಇಲ್ಲಿಂದಾದ್ರು ಓಕೆ ಪ್ರಿವಿಯಸ್ ಏನ್ ಡಿಸ್ಕಷನ್ ಮಾಡಿದೇವಲ್ಲ ಟೈಮ್ ಟೇಬಲ್ ಡಿಸ್ಕಷನ್ ಮಾಡಿದೆವು ಮತ್ತೆ ಆಫ್ಲೈನ್ ಕೋರ್ಸ್ ಆನ್ಲೈನ್ ಕೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದೆವು ಇಲ್ಲಿಂದ ಪ್ಯೂರ್ಲಿ ಕಂಪ್ಲೀಟ್ ಆಗಿ ಒಂದು 20-25 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ದಷ್ಟು ಡಿಸ್ಕಷನ್ ಮಾಡ್ತದೆ ಸೊ ಕಂಪ್ಲೀಟ್ಲಿ ಯು ಕ್ಯಾನ್ ವಾಚ್ ದಿ ವಿಡಿಯೋ ಸೊ ದಟ್ ಯು ವಿಲ್ ಗೆಟ್ 100% ಬೆನಿಫಿಟ್ ಓಕೆ ಲೆಟ್ಸ್ ಗೆಟ್ ಇನ್ ಟು ದಿ ಡಿಸ್ಕಷನ್ ದಟ್ ಈಸ್ ಚಾಪ್ಟರ್ ನಂಬರ್ 1 ದಟ್ ಈಸ್ ವಾಟ್ ಅ ಸೊಲ್ಯೂಷನ್ ಸರ್ ಇದ್ರಾಗ ಏನೇನ್ ಓದ್ಬೇಕು ಅಂತಂದ್ರೆ 2 ಪ್ರಾಬ್ಲಮ್ ಕಂಪಲ್ಸರಿ ಬರ್ತಾವ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇನ್ ಪಾರ್ಟ್ ಇ ಆ 2 ಪ್ರಾಬ್ಲಮ್ಸ್ ಎದೆದ್ರ ಮೇಲೆ ಫೋಕಸ್ ಮಾಡಿರ್ತಾನೆ ಸರ್ 1 ದಟ್ ಈಸ್ ಗೋಯಿಂಗ್ ಟು ಫೋಕಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಪಕ್ಕಾ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ 1 ಪ್ರಾಬ್ಲಮ್ ಅದು ಪರ್ಟಿಕ್ಯುಲರ್ಲಿ ಕ್ಲಾಸ್ ಸಾಲ್ವ್ ಪ್ರಾಬ್ಲಮ್ಸ್ ನಾನೇನ್ ಕ್ಲಾಸ್ ನಾಗ ಸಾಲ್ವ್ ಮಾಡಿಸಿದನಲ್ಲ ಸೊ ಅದರಾಗಿಂದೇ ಒಂದು ನಮ್ಮ SPUC ಕೋಚಿಂಗ್ ಸೆಂಟರ್ ದ ಪಾಸಿಂಗ್ ಪ್ಯಾಕೇಜ್ ಮತ್ತೆ ಕ್ಲಾಸ್ ನೋಟ್ಸ್ ದಂದೆ 100% ಇದ್ರಾಗಿಂದ ಒಂದು ಕಾಪಿ ಪೇಸ್ಟ್ ಮಾಡಿರ್ತಾನ ನೆಕ್ಸ್ಟ್ ಸರ್ ಅಂದ್ರೆ ಸೊ ಕ್ಯಾಲ್ಕುಲೇಷನ್ ಅಪ್ಪ ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಓಕೆ ಒಂದೇ ನಿಮಿಷ ಅದ್ರ ಜೂಮ್ ಮಾಡಿರ್ತಾ ಜಸ್ಟ್ ಅ ಮಿನಿಟ್ ಓಕೆ ಸೊ ದಟ್ ಯು ಕ್ಯಾನ್ ಸಿ ದಟ್ ಜೂಮ್ ಮಾಡಿ ತೋರಿಸಿರ್ತಾ ನೋಡ್ಕೊಳ್ರಿ ರೈಟ್ ಸೊ ಇನ್ನು ಯಾರಿಗೆ ವಿಡಿಯೋ ಜೂಮ್ ಮಾಡಿದ ಬಳಕು ಕ್ಲಿಯರ್ ಆಗಿ ವಿಸಿಬಿಲಿಟಿ ಇಲ್ಲ ಅಂತಂದ್ರ ಸೊ ಅಂತವ್ರು ಏನ್ ಮಾಡ್ರಪ್ಪ ಅಂತಂದ್ರ 720p ಓಕೆ ಅದನ್ನ ಜೂಮ್ ಅದರದ ಏನು ವಿಡಿಯೋ ಪಿಕ್ಸೆಲ್ ನ ಇಟ್ಕೋರಿ ಸೊ ದಟ್ ಯು ವಿಲ್ ಗೆಟ್ ಇಟ್ ವೆರಿ ಕ್ಲಿಯರ್ಲಿ ಓಕೆ
ಸೊ ಈಗ ಜೂಮ್ ಮಾಡೈತೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಚಾಪ್ಟರ್ ವೈಸ್ ಜೂಮ್ ಮಾಡಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ರೈಟ್ ನೌ. ಸೊ ಜಸ್ಟ್ ಕನ್ಫರ್ಮೇಶನ್ ಕೊಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ವೆರಿ ಇಫೆಕ್ಟಿವ್ಲಿ. ಸೊ 25 to 30 minutes ನಿಮ್ಗೆ ಕರೆಕ್ಟ್ ಆಗಿ ಕಲಿಸ್ಕೊಟ್ಟಿರ್ತದೆ, ನೋ ಡೌಟ್. ಓಕೆ, ಸೊ ಜಸ್ಟ್ ಒಬ್ರು ಯಾರಾದ್ರೂ ಮೆಸೇಜ್ ನನಗಿಲ್ಲಿ ಮೋಸ್ಟ್ಲಿ ಈ ಕಡೆ ಈ ಸ್ಕ್ರೀನ್ ಒಳಗಡೆ ಎಷ್ಟು ಇಟ್ಟಿದ್ದೀನಿ ಕ್ವಾಲಿಟಿ, ಎಸ್ 360 ಫೀನ್ ಇಟ್ಟಿದೆ ನೋಡ್ರಿ, ಆರಾಮ್ಸೆ ಕ್ಲಿಯರ್ ಆಗಿ ವಿಸಿಬಿಲಿಟಿ ಇದೆ. ಸೊ ನೀವು ಬೇಕಂದವರು ನೆಕ್ಸ್ಟ್ ಒಂದು ಮೆಸೇಜ್ ನ ಪ್ಲೇಸ್ ಮಾಡ್ರಿ. ಸೊ ನಿಮಗೂ ಕ್ಲಿಯರ್ ಇದೆನಾ ಇಲ್ಲ ಅಂತೇಳಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್. ಎಸ್ ಲೆಟ್ ಅಸ್ ಗೆಟ್ ಇನ್ ಟು ರೈಟ್ ನಾವು ಕನ್ಸರ್ನ್ ಟು ದಿ ಸೊ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ಒಳಗಡೆ ಸೊ ಯಾವ್ದಾವದಪ್ಪ ಅಂದ್ರೆ 2 ಪ್ರಾಬ್ಲಮ್ಸ್, 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಆರಾಮ್ಸೆ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಮೇಲೆ ಇದಿರ್ತೈತಿ. ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ಒನ್ ಕೊಲಿಗೇಟಿವ್. ಯಾವ್ದಾದ್ರು ಒಂದು ಆಸ್ಮ್ಯಾಟಿಕ್ ಪ್ರೆಷರ್ ಕೇಳಬಹುದು, ಇಲ್ಲ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೇಳಬಹುದು, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್ ಕೇಳಬಹುದು. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರ್ತೈತಿ, ನೋ ಡೌಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಕ್ಯಾಲ್ಕುಲೇಷನ್ ಆಫ್ ದಟ್ ಮೋಲ್ ಫ್ರಾಕ್ಷನ್ ಇದಿರ್ಬೋದು. ಸೊ ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್. ಸೊ ನೆಕ್ಸ್ಟ್ ಮೊಲಾಲಿಟಿ ಯಾವ್ದಾದ್ರು ಒಂದು ಸೊ ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಆರಾಮ್ಸೆ ನಿಮ್ಗೆ ಇಲ್ಲಿ 2 ಪ್ರಿಪೇರ್ ಮಾಡಿದ್ರಂದ್ರೆ ಸೊ ಯು ಕ್ಯಾನ್ ಆನ್ಸರ್ ಬೋತ್ ದಿ ಕ್ವಶನ್ಸ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಯಾವುದೇ ಕಾರಣಕ್ಕೂ ಸೊ ಇವ್ 2ನ ಪ್ರಿಪರೇಷನ್ ಪ್ರಾಬ್ಲಮ್ಸ್ ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 100% ಗ್ಯಾರಂಟಿ 2 ಒಂದೊಂದು ಅಪಿಯರ್ ಆಗಿರ್ತಾವ. ಓಕೆ, ನೆಕ್ಸ್ಟ್ ಹೆನ್ರೀಸ್ ಲಾ. ಓಕೆ, ಸ್ಟೇಟ್ಮೆಂಟ್. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಸೊ ಹೆನ್ರೀಸ್ ಲಾ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿಸ್. ಸೊ ಆರಾಮ್ಸೆ ಈಗ ಯಾವ ತರ ಎಲ್ಲ ಆರ್ಗ್ಯಾನಿಕ್ ಕಲಿಸ್ತದ, ಇನ್ಆರ್ಗ್ಯಾನಿಕ್ ಕಲಿಸ್ತದ, ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡ್ರಿ. ಎಲ್ಲಾ ಚಾಪ್ಟರ್ಸ್ ಇಲ್ಲಿ 10 ಚಾಪ್ಟರ್ಸ್ ಎಲ್ಲರೂ ಇದ್ದಾವ. ಎಲ್ಲ 10 ಚಾಪ್ಟರ್ಸ್ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತ. ಸೊ ಆರಾಮ್ಸೆ ಸ್ಕಿಪ್ ಮಾಡ್ಲಾರ್ದೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಸೊ ದಟ್ ಯು ವಿಲ್ ಗೆಟ್ ಇಟ್. ನೆಕ್ಸ್ಟ್ ರಾಲ್ಸ್ ಲಾ. ಓಕೆ, ಅದರೊಳಗಡೆ ಪರ್ಟಿಕ್ಯುಲರ್ ಆಗಿ ರಾಲ್ಸ್ ಲಾದ ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ ಕೇಳಬಹುದು. ಇಲ್ಲ ಅಂತಂದ್ರೆ ಸೊ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸಸ್. ಅದೇ ತರ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನೆಗೆಟಿವ್ ಡಿವಿಯೇಷನ್. ಇನ್ನೂ ಒಂದು ಈ ಕೆಮಿಸ್ಟ್ರಿ ಮೇಲೆ ಒಂದು ವಿಡಿಯೋ ಮಾಡ್ತಾ ಇರ್ತಿ, ಟಾರ್ಗೆಟ್ 70 ಔಟ್ ಆಫ್ 70 ಅಂತೇಳಿ ಕಂಪ್ಲೀಟ್ ಆಗಿ. ಸೊ ಅದ್ರದ್ದು ಹ್ಯಾಂಡ್ ರಿಟರ್ನ್ ಕಂಪ್ಲೀಟ್ ಒಂದೊಂದು ಚಾಪ್ಟರ್ಗೆ ಒಂದೊಂದು ಪೇಜ್ ತಗೊಂಡು ಡಿಸ್ಕಷನ್ ಮಾಡಿರ್ತಂತ. ಓಕೆ, ನೆಕ್ಸ್ಟ್ ಇಲ್ಲಿ ಅಜಿಯೋಟ್ರೋಪ್ಸ್ ಒಂದಿಷ್ಟು, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಆಗಿರ್ಬೋದು, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಕೊಟ್ಟೈತಿ, ನಾಟ್ ಲೀಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ರಿವರ್ಸ್ ಆಸ್ಮಾಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಓಕೆ, ಎಷ್ಟು ನೀವು ಮಾಡಿದ್ದೆ ಆದ್ರ ಸೊ ಆರಾಮ್ಸೆ ಇಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಬೆನಿಫಿಟ್ ಆಗ್ತದೆ. ಸೊ ಏನ್ ಕ್ವಶನ್ ಕೇಳ್ಬೇಕಂದಿರ್ತಾನಲ್ಲ ಇದೇ ಏರಿಯಾಸ್ ಮೇಲೆ ಕೇಳ್ಬೋದು. ಬಟ್ ಪ್ರಾಬ್ಲಮ್ಸ್ ಮಾತ್ರ ಇಲ್ಲಿ 2 ಅಂತೂ ಗ್ಯಾರಂಟಿ ಬೀಳುತ್ತಾ, ನೋ ಡೌಟ್. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಕನ್ಸರ್ನ್ ಟು ದಿಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಚಾಪ್ಟರ್. 1ನೇ ಚಾಪ್ಟರ್ ಸೊಲ್ಯೂಷನ್ಸ್ ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಒನ್. ಓಕೆ, ಎಲ್ಲ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಕಂಪ್ಲೀಟ್. ಫಸ್ಟ್ ಫಿಸಿಕಲ್, ನೆಕ್ಸ್ಟ್ ಇನ್ಆರ್ಗ್ಯಾನಿಕ್, ಆಫ್ಟರ್ ದಟ್ ಆರ್ಗ್ಯಾನಿಕ್ ನ ನಾನು ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ಈ ವಿಡಿಯೋನ ಯೂಟ್ಯೂಬ್ ನಾಗೂ ಬಿಟ್ಟಿರ್ತದೆ ಮತ್ತು ನಮ್ಮ SPC ಆ್ಯಪಿಗೂ ಅಪ್ಲೋಡ್ ಮಾಡಿರ್ತದೆ. ಓಕೆ, ಈಗ ಲೈವ್ ಸ್ಟ್ರೀಮಿಂಗ್ ಯೂಟ್ಯೂಬ್ ನಾಗ ಹೊಂಟೈತೆ. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ನೆಕ್ಸ್ಟ್ ಲೆಟ್ ಅಸ್ ಗೆಟ್ ಇನ್ ಟು ದ ಸೆಕೆಂಡ್ ಚಾಪ್ಟರ್. ಸೊ ಸೆಕೆಂಡ್ ಚಾಪ್ಟರ್ ಎದ್ರ ಮೇಲೆ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ವಾಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ. ಇಲ್ಲಿ ಶಾರ್ಟ್ ಆಗಿ ಬರದೈತ್ರಿ, ಒಂದೇ ಪೇಜ್ ದಾಗ ಹಿಡಿಸೋ ಸಂಬಂಧ. ಸೊ EC ಅಂದ್ರೆ ದಟ್ ಈಸ್ ವಾಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ. ಸೊ ಇಲ್ಲಿನೂ 2 ಪ್ರಾಬ್ಲಮ್ ಬರ್ತಾವ ಸರ್. ನಾವು ಎಲೆಕ್ಟ್ರೋ ಕೆಮಿಸ್ಟ್ರಿ ಮೇಲೆ ಪ್ರಾಬ್ಲಮ್ ಬಿಡಿಸೋನು, ಸೊಲ್ಯೂಷನ್ಸ್ ಮೇಲೆ ಪ್ರಾಬ್ಲಮ್ ಬಿಡಿಸೋನು, ಅಥವಾ ಕೆಮಿಕಲ್ ಕೈನೆಟಿಕ್ಸ್. ಸೊ 3 ಚಾಪ್ಟರ್ಸ್ ಏನಿದ್ದಾವಲ್ಲ, ಚಾಪ್ಟರ್ 1, ಸೊ ದಟ್ ಈಸ್ ಚಾಪ್ಟರ್ 1 ಕನ್ಸರ್ನ್ ಟು ದಿ ಸೊಲ್ಯೂಷನ್ಸ್. ಓಕೆ, ಸೊಲ್ಯೂಷನ್ಸ್. ಚಾಪ್ಟರ್ 2 ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ, ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ನೆಕ್ಸ್ಟ್ ಚಾಪ್ಟರ್ 3 ದಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಇಲ್ಲಿ 2 ಪ್ರಾಬ್ಲಮ್ಸ್ ಇರ್ತಾವ, ಇಲ್ಲಿ 2 ಪ್ರಾಬ್ಲಮ್ಸ್ ಇರ್ತಾವ, ಇಲ್ಲಿ 2 ಪ್ರಾಬ್ಲಮ್ಸ್ ಇರ್ತಾವ. ಸರ್ ಯಾವ್ದು ಬೆಸ್ಟ್ ನಿಮ್ ಸಜೆಷನ್ ಅಂತಂದ್ರೆ ನೀವು ಇಲ್ಲಿ 2 ಪ್ರಾಬ್ಲಮ್ಸ್ ಮಾಡ್ತಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಒಂದಂತೂ ಕಂಪಲ್ಸರಿ ಮಾಡ್ರಿ. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಡೂ 2 ಪ್ರಾಬ್ಲಮ್ಸ್ ಆರ್ ಎಲ್ಸ್ 1 ಪ್ರಾಬ್ಲಮ್. ಇಲ್ಲಿ 2 ಮಾಡಿದ್ರೆ ಇಲ್ಲೊಂದು 3 ಪ್ರಾಬ್ಲಮ್ ಆರಾಮ್ಸೆ ನೀವು ಟ್ಯಾಕಲ್ ಮಾಡಬಹುದು ನಿಮ್ ಥಿಯರಿ ಎಕ್ಸಾಮ್ ದೊಳಗಡೆ. ಸೊ ಪಾರ್ಟ್ ಈ ಸೆಕ್ಷನ್ ದೊಳಗಡೆ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಮಾಡ್ಲೇಬೇಕಂತೇಳಿ ಕಂಪಲ್ಸರಿ ಇಲ್ಲ. ಬಟ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಅದು ಬಿತ್ತಂದ್ರೆ ಇದನ್ನೇ ಬಿಡಿಸ್ರಿ, ಯಾಕಂದ್ರೆ ಬಹಳ ಈಜಿದ್ ಕ್ವಶನ್ ಕೇಳ್ತಾನ. ಸೊ ಸೆಲ್ ಎಲೆಕ್ಟ್ರಿಕ್, ಸೊ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಸೆಲ್ ಅದು ಕೇಳೋದನಂದ್ರ ಅವಾಗ ಸೊ ಈಜಿ ಇತ್ತು, ಇದನ್ನ ಸಾಲ್ವ್ ಮಾಡ್ರಿ. ಇರ್ಲಿಲ್ಲಂದ್ರೆ ಸೊಲ್ಯೂಷನ್, ಇಲ್ಲಾಂದ್ರೆ ಕೆಮಿಕಲ್ ಕೈನೆಟಿಕ್ಸ್. ಸೊ ಇಲ್ಲಿ ಯಾವ್ದು ಬಿಡಿಸಿರಿ ನೀವು ಎದರದ್ದು ಮಾರ್ಕ್ಸ್ ತಗೊಂಡ್ರಿ ಅನ್ನೋದಕ್ಕಿಂತ ಸೊ ಯಾವ್ದಾದ್ರು ಬಿಡಿಸಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡಿರಿ ಏನಿಲ್ಲ ಅಂತ ಅನ್ನೋದು ಮ್ಯಾಟರ್ ಆಗ್ತೈತೆ. ಯಾಕೆ ಪ್ರಾಬ್ಲಮ್ ಬಿಡಿಸಿದ್ರು ಸೊ ದೇರ್ ಇಸ್ ನೋ ಎನಿ ಇಶ್ಯೂ, ಯು ಕ್ಯಾನ್ ಸಾಲ್ವ್ ಎನಿ 3 ಪ್ರಾಬ್ಲಮ್ಸ್. ಓಕೆ, ಇಲ್ಲಿ ಗಿಬ್ಸ್ ಫ್ರೀ ಎನರ್ಜಿದು, ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿಸ್ ಎಲ್ಲ, ನೆಕ್ಸ್ಟ್ ಸೆಲ್ ಪೊಟೆನ್ಶಿಯಲ್, ಇವ್ರ ಮೇಲೆ ಪ್ರಾಬ್ಲಮ್ಸ್ ಗ್ಯಾರಂಟಿ ಬೀಳ್ತೈತಿ 1 ಪ್ರಾಬ್ಲಮ್. ಅದೇ ತರನೇ ಸೊ ಕಾಲ್ರೋಚಸ್ ಆದ್ಮೇಲೆ
ಸೊ ಒಂದು ಪ್ರಾಬ್ಲಮ್ ನ ಅಪಿಯರ್ ಆಗ್ತೈತಿ. ಸೊ ಅದಕ್ಕೆ ಈ ಪ್ರಾಬ್ಲಮ್ ಮತ್ತೆ ಈ ಪ್ರಾಬ್ಲಮ್ ಸೊ ಎರಡು ಈಜಿ ಬಂದಂದ್ರೆ ಇದ್ರಾಗ ಅಟೆಂಪ್ಟ್ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಸೊಲ್ಯೂಷನ್ ಮೇಲೆ ಅಂತೂ 100% ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಈಸಿ ಪ್ರಾಬ್ಲಮ್ ಇರ್ತದೆ. ಅದು ಪರ್ಟಿಕ್ಯುಲರ್ಲಿ ಸಾಲ್ವ್ ಪ್ರಾಬ್ಲಮ್. ಓಕೆ, ಕ್ಲಾಸ್ ನೋಟ್ಸ್ ಇದ್ರಾಗೂ ಸಾಲ್ವ್ ಪ್ರಾಬ್ಲಮ್ಸ್ನೇ ಇರ್ತಾವ. ಸೊ ಪ್ರಿವಿಯಸ್ ಇಯರ್ನೇ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಸರ್ತ SHE ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ದಟ್ ಯು ಡೋಂಟ್ ನೆಗ್ಲೆಕ್ಟ್ ದಟ್. 100% ಇದ್ರ ಮೇಲೆ ಸೊ 2 to 3 ಮಾರ್ಕ್ಸ್ ದಷ್ಟು ಫಿಕ್ಸ್ ಇರ್ತೈತಿ. ಅದೇ ತರನೇ H2O2 ಫ್ಯೂಯಲ್ ಸೆಲ್ ಒಂದು ಕ್ವಶನ್ ಬರ್ಬೋದು. ಕರೋಜನ್ ಮೇಲೆ ಅಂತೂ ಗ್ಯಾರಂಟಿ ನೋಡ್ರಿ. ಒಂದು ಕರೋಜನ್ ಪ್ರಿವೆನ್ಷನ್ ಮೆಥಡ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಮೆಕ್ಯಾನಿಸಮ್ ಆಗಿರ್ಬೋದು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಡೇನಿಯಲ್ ಸೆಲ್ ಮೇಲೆ ಒಂದು ಕ್ವಶನ್ ಇರ್ತೈತಿ. ಓಕೆ, ಜಸ್ಟ್ ಅ ಮಿನಿಟ್. ಸೊ ಡೇನಿಯಲ್ ಸೆಲ್ ಮೇಲೆ ಇನ್ನೊಂದು ಕ್ವಶನ್, just a minute. Okay, concern to this Daniel cell ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನೋಡ್ರಿ. ಓಕೆ, ಸೊ ಹಿಯರ್ ಸೊ ದಟ್ ಈಸ್ ಡೇನಿಯಲ್ ಸೆಲ್ ಒಂದು ಕ್ವಶನ್. ನೆಕ್ಸ್ಟ್ ರಸ್ಟಿಂಗ್ ಆಫ್ ಐರನ್ ಒಂದು ಕ್ವಶನ್. ಸೊ ಇಲ್ಲಿ ಟೋಟಲ್ ಆಗಿ ಯಾವ್ದ್ರ ಸೇರ್ತಂದ್ರೆ ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಒಂದು 5 ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿದ್ರೆ ಸೊ ಆರಾಮ್ಸೆ ವಿಲ್ ಸ್ಕೋರ್ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್. Okay, so let us go ahead and consent to the next. So another one here, consent to the, just a minute, one call, urgent call is coming, just a minute. Hello, ಸರಿ ನಾ ಲಾಕ್ ಮಾಡ್ಕೊಂಡು ಹೋಗಿರ್ತೇನ್ರಿ. ಓಕೆ ಓಕೆ. So let us come back to the next consent to the what that is chemical kinetics. So chemical kinetics most important ಆಗ್ತೈತೆ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಅಗೇನ್ 2 ಪ್ರಾಬ್ಲಮ್ಸ್. ಸೊ 2 ಪ್ರಾಬ್ಲಮ್ಸ್ ದೊಳಗಡೆ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ 5 ಪ್ರಾಬ್ಲಮ್ಸ್ ಏನ್ ಸಾಲ್ವ್ ಮಾಡಿದೀವಲ್ಲ ಅವೇ 5 ಪ್ರಾಬ್ಲಮ್ಸ್ ದೊಳಗಡೆ ಒಂದು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಆಗ್ತೈತಿ ಆಕ್ಟಿವೇಶನ್ ಎನರ್ಜಿ ಮೇಲೆ. ಓಕೆ, EA ಕ್ಯಾಲ್ಕುಲೇಷನ್ ಒಂದು ಕಂಪಲ್ಸರಿ ಆಸ್ ಇಟ್ ಈಸ್ ಪ್ರಾಬ್ಲಮ್ ಬರ್ತೈತಿ. ಪ್ರಿವಿಯಸ್ ಇಯರ್ ನೋಡಿದೀವಿ, ನೆಕ್ಸ್ಟ್ ಫೋರ್ತ್ ಕಮಿಂಗ್ ಇಯರ್ ದಾಗ ಸೇಮ್ ಟು ಸೇಮ್ ಬರ್ತದ. ನೆಕ್ಸ್ಟ್ ಅಂತಂದ್ರೆ ಸೊ ರೇಟ್ ಕಾನ್ಸ್ಟಂಟ್ ಕಂಡಿಡಿಯೋದು. ಓಕೆ, ಕೆ ವ್ಯಾಲ್ಯೂ ಕಂಡಿಡಿಯೋದು. ಸೊ ಅದ್ರದೊಂದ್ ಮೇಲೆ ಪ್ರಾಬ್ಲಮ್ 100% ಬರ್ತೈತಿ. ಇವು ಎರಡದ್ರಾಗ ಒಂದನ್ನ ನೀವು ಸಾಲ್ವ್ ಮಾಡಬಹುದು, ಇಲ್ಲ ಎರಡು ಈಸಿ ಇದ್ದಂದ್ರೆ ಎರಡನ್ನ ಆರಾಮ್ಸೆ ನೀವು ಸಾಲ್ವ್ ಮಾಡ್ರಿ. ಸೊ ಚಾಯ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಮ್ಮೆ ಉಷ್ಟು ಈಸಿ ಬಂದ್ಬಿಡ್ತು, ಅದ್ರ 3 ನೀವು ಬಿಡಿಸ್ಬೇಕಾಗಿದ್ದು. 6 ಬಿಡಿಸಿದ್ರೆ ನಿಮ್ಗೇನು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಂಗಿಲ್ಲ. ಸೊ 3 ಬಿಡಿಸಿದ್ರೆ ದಟ್ ಇಸ್ ಇನಫ್. ಸೊ ನನ್ನ ಸಜೆಷನ್ ಕೊಲಿಗೇಟಿವ್ ಪ್ರಾಪರ್ಟಿ ಚೂಸ್ ಮಾಡ್ರಿ. ಇಲ್ಲೇ ಎರಡದು. ಇನ್ನ ಇದ್ರ ಮೇಲೆ ಈಸಿ ಬಂತು ಇದು ಬಿಡಿಸ್ರಿ, ಇದ್ರ ಮೇಲೆ ಈಸಿ ಬಂತು ಇದು ಬಿಡಿಸ್ರಿ. ಇಲ್ಲಾಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಸೊ ಅದ್ರ ಮೇಲೆ ಈಸಿ ಬಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಯಾವ್ದಾದ್ರು ಒಂದನ್ನ ಚಾಯ್ಸ್ ಮಾಡ್ಕೊಂಡು 3 ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊರಿ. ಪಾರ್ಟ್ ಇದು ಕ್ವಶನ್ ಬಗ್ಗೆ ಡೌಟ್ ಕ್ಲಿಯರ್ ಐತೆ ಅಂತೇಳಿ. ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ಪಾರ್ಟ್ ಇ. ಈಗ ಇಡೀ ಕೆಮಿಸ್ಟ್ರಿ ಒಳಗಡೆ ನೀವು ಯಾವ ಕ್ವಶನ್ ಪ್ರಿಪೇರ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವು ಎರಡು ಮಾತ್ರ ಕಂಪಲ್ಸರಿ ಮಾಡ್ರಿ. ರೇಟ್ ಕಾನ್ಸ್ಟಂಟ್ ಆಫ್ 0 ಆರ್ಡರ್ ರಿಯಾಕ್ಷನ್, ರೇಟ್ ಕಾನ್ಸ್ಟಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಡೀ ಕೆಮಿಸ್ಟ್ರಿ ಒಳಗಡೆ ನೀವು ಬೇರೆ ಕ್ವಶನ್ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇವ್ ಎರಡು ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇವೆರಡೇ ಅಲ್ಲ, ಅದ್ರ ಜೊತೆಗೆ ಇನ್ನ 2 ಕ್ವಶನ್ ಇದ್ದಿದ್ದನ್ನ ಹಾಫ್ ಲೈಫ್ ಡೆರಿವೇಶನ್ ಟೋಟಲ್ ಆಗಿ 4 ಕುರಿದು ಕೂಡಿ ಅರೌಂಡ್ 40 ಮಿನಿಟ್ಸ್ ದಷ್ಟು. ಸೊ ಒಂದು ವಿಡಿಯೋನ ಆಲ್ರೆಡಿ ಲೈವ್ ಸ್ಟ್ರೀಮಿಂಗ್ ಕೊಟ್ಟೈತಿ. ಸೊ ಅದು ಯಾರನ್ನ ಇನ್ನೂ ವಾಚ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಸೊ ಕೆಲವೊಬ್ರು ಹೆಂಗಂದ್ರೆ 10 ಸೆಕೆಂಡ್ ನೋಡಿದೆ, 1 ಮಿನಿಟ್ ನೋಡಿದೆ, 2 ಮಿನಿಟ್ ನೋಡಿದೆ ಅಂದ್ರೆ ವಿಡಿಯೋ ಒಟ್ಟ ಯೂಸ್ ಆಗಂಗಿಲ್ಲ. ಕಂಪ್ಲೀಟ್ ಆಗಿ ವಿಡಿಯೋ ಯಾರು ವಾಚ್ ಮಾಡ್ತಾರಲ್ಲ ಅವ್ರಿಗೆ ಏನ್ ಡಿಸ್ಕಷನ್ ಮಾಡಿ ಅನ್ನೋದು ಕ್ಲಿಯರಿಟಿ ಗೊತ್ತಾಗ್ತದೆ ನೋಡ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಇನ್ನೊಂದು ಅದಕ್ಕಿಂತ ಮೊದಲು ಬಿಫೋರ್ ದಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಯಾವ್ದಾದ್ರು ಸೇರುತ್ತಂದ್ರೆ ಇದೇ ಕೆಮಿಕಲ್ ಕೈನೆಟಿಕ್ಸ್ ದಾಗಿಂದೆ. ಸೊ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಟ್ ಇಸ್ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಸೊ ದಟ್ ಈಸ್ ಆಲ್ಸೋ ಬಿ ದ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಇಸ್ ದ ಇಫೆಕ್ಟ್ ಆಫ್ ಕೆಟ್ಲಿಸ್ಟ್ ಮೇಲೆ. ಓಕೆ, ಸೊ ಇಲ್ಲಿ 4 ಕಾನ್ಸೆಪ್ಟ್ ನೀವು ಪ್ರಿಪೇರ್ ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ 3+3 6 ಮಾರ್ಕ್ಸ್ ನ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಸೊ 3 ಮಾರ್ಕ್ಸ್ 9 ಮಾರ್ಕ್ಸ್ ದಷ್ಟು ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಆಗ್ತೈತಿ ಕೆಮಿಕಲ್ ಕೈನೆಟಿಕ್ಸ್. ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ಕನ್ಸರ್ನ್ ಟು ದಿ ವಾಟ್ ಫಿಸಿಕಲ್ 3 ಚಾಪ್ಟರ್ಸ್ ಅದ. ಒಂದು ಸೊಲ್ಯೂಷನ್, ಒಂದು ಯಾವುದು ಎಲೆಕ್ಟ್ರೋಕೆಮಿಸ್ಟ್ರಿ, ಒನ್ ಮೋರ್ ಇಸ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಎಷ್ಟು ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಸೊ ಆರಾಮ್ಸೆ ಇಲ್ಲಿ ನಿಯರ್ಲಿ ಎಷ್ಟು ಮಾರ್ಕ್ಸ್ ತಗೋಬಹುದ್ರಿ ಸರ್? ನಿಯರ್ಲಿ ಸೊ ಅರೌಂಡ್ 25 to 30 ಮಾರ್ಕ್ಸ್ ದಷ್ಟು ಇಲ್ಲೇ 3 ಚಾಪ್ಟರ್ಸ್ ಒಳಗಡೆ ತಗೋಬಹುದು. ಓಕೆ, ಬಟ್ ಕೇಳೋದಷ್ಟು ಕೇಳಿರ್ತಾನೆ ನಿಮಗೆ ಎಕ್ಸಾಕ್ಟ್ಲಿ ಚಾಯ್ಸ್ ಅದು ಬಿಟ್ಟು ಮಾಡಿ ನಿಮಗೆ ಎಷ್ಟಪ್ಪ ಅಂದ್ರೆ ಆರಾಮ್ಸೆ 20 ಮಾರ್ಕ್ಸ್ ದಷ್ಟು ಈ 3 ಚಾಪ್ಟರ್ಸ್ 20-25 ಮಾರ್ಕ್ಸ್ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬಹುದು.
ನೀವೇನ್ ಫಿಸಿಕಲ್ ಬರದೆ ತಗೋಬೇಕು, ಆರ್ಗ್ಯಾನಿಕ್ ಬರದೆ ತಗೋಬೇಕು, ಇನ್ಆರ್ಗ್ಯಾನಿಕ್ ಬರದೆ ತಗೋಬೇಕು ಅಂತೇಳಿ ರೂಲ್ಸ್ ಇರಲ್ಲ. ಎಲ್ಲೆಲ್ಲಿ ಚಾಯ್ಸ್ ಇರ್ತಾವ ಅದನ್ನ ಬಿಟ್ಟು ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ as possible you can so score either from physical or from inorganic or from organic. Let us get into the inorganic aspects. So inorganic so we shall proceed. ಸೊ ಇನ್ಆರ್ಗ್ಯಾನಿಕ್ ದೊಳಗಡೆ ಸೊ ಇಲ್ಲಿ 4ನೇ ಚಾಪ್ಟರ್ ಏನಿದೆ ಅಲ್ಲ, ಇಲ್ಲಿ ಏನ್ ಬರೆದಿವಿ ನೋಡ್ರಿ, ಕಂಪಲ್ಸರಿ ಸೊ ಯಾವುದೇ ಕಾರಣಕ್ಕೂ ಆಗಲೇ ಹೇಳಿದನಲ್ಲ ಇಲ್ಲಿ 0 ಆರ್ಡರ್ ರಿಯಾಕ್ಷನ್ ಮತ್ತೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಯಾವುದೇ ಕಾರಣಕ್ಕೂ ಅವೆರಡು ಕ್ವಶನ್ ಹೆಂಗೆ ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳಿದನಲ್ಲ, ಅದೇ ತರನೇ ಇಲ್ಲಿ 3ನೇದು ಮತ್ತೆ 4ನೇದು ಇವೆರಡು ಸೆಕೆಂಡ್ ಅಂಡ್ ಥರ್ಡ್ ಇವೆರಡು ಯಾವುದೇ ಕಾರಣಕ್ಕೂ ಸೊ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕಂಪಲ್ಸರಿ. ಸೊ ಇವೆರಡರಾಗ ಒಂದು ಆಸ್ ಇಟ್ ಈಸ್ ಸೊ ಪಾರ್ಟ್ ಸಿ ದೊಳಗಡೆ 3 ಮಾರ್ಕ್ಸಿಗೆ ಅಪಿಯರ್ ಆಗ್ತೈತಿ, ನೋ ಡೌಟ್. ಓಕೆ, ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಡಿಫ್ರೆನ್ಸಸ್ ಆಗಿರ್ಬೋದು. ಸೊ ಇಲ್ಲ ಅಂತಂದ್ರೆ ಅವ್ರದ್ದು ಲ್ಯಾಂಥನೈಡ್ ಮತ್ತೆ ಆಕ್ಟಿನೈಡ್ಸ್ ಕಾಂಟ್ರಾಕ್ಷನ್ ಅದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರ್ತೈತಿ. ಸೊ ಅದ್ರ ಜೊತೆಗೆ ಸೊ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಬಗ್ಗೆ ಒಂದಿಷ್ಟು ಹೈಲೈಟ್ಸ್ ನೋಡ್ಕೋರಿ. ಬಟ್ ಈ 3 ಕ್ವಶನ್ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇನ್ನೂ ನಿಮ್ಗೆ ಅದು ಇದು ಅನಿಸ್ತಿತ್ತಂದ್ರೆ ಇವು 2 ಕ್ವಶನ್ ಮಾತ್ರ ಯಾವುದೇ ಕಾರಣಕ್ಕೂ ಇಡೀ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ದೊಳಗಡೆ ಯಾವ ಮಿಸ್ ಆಗ್ಬೋದು, ಇವೆರಡರಾಗ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಸೊ ಇಂಥವ್ ಏನ್ ಡಿಸ್ಕಷನ್ ಮಾಡತ್ತೀವಲ್ಲ ಇಂಥ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಚಾಪ್ಟರ್ ವೈಸ್ ನ ಈಗ ಏನ್ ಆಫ್ಲೈನ್ ಕ್ಲಾಸ್ ನಡೆದಲ್ಲ ಅಲ್ಲಿ ಕಂಪ್ಲೀಟ್ 3 ತಿಂಗಳದೊಳಗಡೆ ಎಲ್ಲಾ 4 ಸಬ್ಜೆಕ್ಟ್ PCMB ಸೊ ಕಂಪ್ಲೀಟ್ ನಿಮಗ ಸಿಲೆಬಸ್ ಮುಗಿಸ್ಕೊಡ್ತೈತಿ. ಇಲ್ಲ ಸರ್ ನಮಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನಾವು ಪರ್ಫೆಕ್ಟ್ ಇದ್ದೀವಿ, ನಮ್ಗೆ ಜಸ್ಟ್ ಆನ್ಲೈನ್ ಬೇಕ್ರಿ ಕ್ಲಾಸ್ ಅನ್ನೋರು ಸಾಧನ ಕೋರ್ಸ್ ಇಲ್ಲಾಂದ್ರೆ ಕ್ರಾಶ್ ಕೋರ್ಸ್ ಅಂತೇಳಿ ಸೊ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ಅಂತೇಳಿ ಇದೆ ನೋಡ್ರಿ, ಅದು ಆದ್ರೂ ತಗೋಬಹುದು. ಸಾಧನ ಕೋರ್ಸ್ ತಗೊಂಡ್ರೆ ಬಹಳ ಬೆಸ್ಟ್ 4 ಸೊ PCMB ನಿಮ್ಗೆ ಪರ್ಫೆಕ್ಟ್ ಆಗಿ 90% ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಅನುಕೂಲ ಆಗ್ತೈತಿ ನೋಡ್ರಿ. ಓಕೆ, ಸೊ ಲೆಟ್ us go ahead and consent to the next. So I hope everybody understood consent to the so preparation or else manufacture of ಯಾವ್ದ್ರಿ ಸರ್ K2 so that is Cr2 O7 ಒಂದು KMNO4 so from MnO2 ಇದು chromate ore ದಿಂದ. Okay, so let us get into the next chapter that is consent to the 5th. So that is what coordination compounds. ಇಲ್ಲಿ C compounds ಅಂತ ಹೇಳಿ ಬರ್ತೈತಿ, that is coordination compounds. ಇಲ್ಲಿನೂ ಹಿಂತಿದೆ. ಸೊ ಒಂದು ಬೋನಸ್ ಕ್ವಶನ್ ಇದೆ ನೋಡ್ರಿ. ಸೊ ಯಾವ ತರ ಸರ್ ಅಂತಂದ್ರೆ ಈ 4 ಕೋಆರ್ಡಿನೇಷನ್ ಅಯಾನ್ಸ್ ಔಟ್ ಆಫ್ ದೀಸ್ 4 ಎನಿ ಒನ್ ಓಕೆ ಯಾವ್ದಾದ್ರು ಒಂದು ನೀವು ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರ್ಕೊಳ್ರಿ. ಒಂದಂತೂ ಫಿಕ್ಸ್ ನೋ ಡೌಟ್. ಓಕೆ, ಅದು NiCl4 ಕೇಳ್ಬೋದು, CONH3 ಕೇಳ್ಬೋದು, NiCN4 ಕೇಳ್ಬೋದು, ಇಲ್ಲ COF6 ಕೇಳ್ಬೋದು. ಯಾವ್ದಾದ್ರು ಒಂದು ಸೊ VBT ಇದೆ ಥಿಯರಿದ ಬೇಸಿಸ್ ಮೇಲೆ ಸೊ ಒಂದು ಕಂಪಲ್ಸರಿ ಬರ್ತೈತಿ ನೋ ಡೌಟ್. ಓಕೆ, ಸೊ ಅದರ ಜೊತೆಗೆ ನೆಕ್ಸ್ಟ್ ಏನ್ ರಿಸರ್ಚ್ ಪಾಸ್ಟುಲೇಟ್ಸ್ ಆಸ್ ವೆಲ್ ಆಸ್ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ, ಅದೇ ತರನೇ ಪಾಸ್ಟುಲೇಟ್ಸ್ ಮತ್ತೆ ಲಿಮಿಟೇಷನ್ಸ್ ಆಫ್ ಯಾವ್ದ್ರದ್ದು ರಿಸರ್ಚ್ VBT ಥಿಯರಿದು. ಓಕೆ, ಇವು ಕಂಪಲ್ಸರಿ ನೀವು ನೋಡ್ಕೋರಿ, ಕಂಪಲ್ಸರಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತವ. ಓಕೆ, ಜಸ್ಟ್ ಎ ಮಿನಿಟ್. ಸೊ ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರ ಸೊ ಕನ್ಸಂಟ್ ಇದೆ ಯಾವ್ದು ರಿಸರ್ಚ್ VBT ಥಿಯರಿದು ಹೆಲ್ಪ್ ತಗೊಂಡು ಕನ್ಸಂಟ್ ಇದೆ ಕೋಆರ್ಡಿನೇಷನ್ ಅಯಾನ್ದು ಹೈಬ್ರಿಡೈಸೇಷನ್ ಕೇಳ್ಬೋದು, ಇಲ್ಲ 3 ಕೇಳಿರ್ತಾನೆ ನಾವು ಹೈಬ್ರಿಡೈಸೇಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿದು, ನೆಕ್ಸ್ಟ್ ಸೊ ದಟ್ ಈಸ್ ದ ಜೊಮೆಟ್ರಿ. ಕಂಪಲ್ಸರಿ ಆ 3 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, ಅದು ಪಾಸಿಂಗ್ ಪ್ಯಾಕೇಜ್ ದಾಗೂ ಇದೆ, ನೆಕ್ಸ್ಟ್ ಕ್ಲಾಸ್ ನೋಟ್ಸ್ ದಾಗೂ ಇದೆ, ಸಾಧನ ಕೋರ್ಸ್ ದಾಗೂ ಡಿಸ್ಕಷನ್ ಮಾಡಿವಿ. ಸೊ ನೆಕ್ಸ್ಟ್ ಈಗ ಏನ್ ಆಫ್ಲೈನ್ ಕ್ಲಾಸಸ್ ನಡೆದಿದಾವಲ್ಲ ಅದಕ್ಕೂ ಡಿಸ್ಕಷನ್ ಮಾಡಿರ್ತ. ಪಾಸ್ಟುಲೇಟ್ಸ್ ಇದನ್ನು ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟೈತೆ, ಇದ್ರದ್ದು VBT ಥಿಯರಿದನ್ನು ಕೊಟ್ಟೈತೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇದ್ರ ಜೊತೆಗೆ ನೀವು ಓದ್ತಿದ್ರು ಸೊ ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಂದು ಓದ್ತಿದ್ರು ಓದ್ರಿ, ಅದ್ರ ಜೊತೆಗೆ ಇಲ್ಲ ಅಂದ್ರೆ ಚಾಯ್ಸ್ ದಾಗೂ ಬಿಡಬಹುದು, ನೋ ಇಶ್ಯೂಸ್. ಲೆಟ್ us ಗೆಟ್ ಇಂಟು ಆಗಲೇ ಆರ್ಗ್ಯಾನಿಕ್ ಕೇಳಿದ್ರಲ್ಲ ಕೆಲವೊಬ್ರು. ಸೊ ಲೆಟ್ us ಗೋ ಹೆಡ್ ಆರ್ಗ್ಯಾನಿಕ್ ಪಾರ್ಟ್. ಸೊ ಕೆಲವೊಬ್ರಿಗೆ ಆರ್ಗ್ಯಾನಿಕ್ ಅಂತಂದ್ರೆ ದೊಡ್ಡ ಹೆಡ್ಏಕ್ ಮಾಡ್ಕೊಂಡಿರ್ತಾರ, ಆ ತರ ಏನು ಯಾವುದೇ ಕಾರಣಕ್ಕೂ ಸೊ ನೀವೇನ್ ಟಫ್ ಅಂತೇಳಿ ತಿಳ್ಕೋದು ಅವಶ್ಯಕತೆ ಇಲ್ಲ. ಆರ್ಗ್ಯಾನಿಕ್ ಅದ್ರೊಳಗೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಓದಿದ್ರಂದ್ರೆ ಕನ್ಫ್ಯೂಷನ್ ಆಗಿ ಟಫ್ ಅನ್ನಂಗೆ ಕೆಲವೊಬ್ರಿಗೆ ಆಗ್ತತಿ, ಇನ್ ಕೆಲವೊಬ್ರು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ ಇದನ್ನ ನೀವು ಪರ್ಫೆಕ್ಟ್ ಆಗಿ ಓದಿದ್ದೆ ಆದ್ರೆ ನಿಮ್ಗೆ ಆರ್ಗ್ಯಾನಿಕ್ ದೊಳಗಡೆ ಏನ್ ಪಾರ್ಟ್ ಡಿ ಸೆಕ್ಷನ್ ಏನ್ ಇರ್ತದಲ್ಲ ಆರಾಮ್ಸೆ ನಿಮ್ ಸ್ಕೋರ್ ಮಾಡೋಕ್ ನೋ ಡೌಟ್. ಯಾವ್ಯಾವ ಪರ್ಟಿಕ್ಯುಲರ್ ಆಗಿ 6th ಚಾಪ್ಟರ್ ದೊಳಗಡೆ ಸೊ ದಟ್ ಈಸ್ 6th ಒನ್ ಹೆಲೋ ಅಲ್ಕೆನ್ಸ್ ಹೆಲೋ ಅರೆನ್ಸ್ ದೊಳಗಡೆ ಯಾವುದೇ ಕಾರಣಕ್ಕೂ ಇವು 2 ಕ್ವಶನ್ ಬಿಡಬೇಡ್ರಿ. SN1 ಮೆಕ್ಯಾನಿಸಮ್ ಅಂಡ್ SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಓಕೆ, ಕಂಪಲ್ಸರಿ ಕ್ವಶನ್ ಬಂದೇ ಬರ್ತೈತಿ, ಅದ್ರಾಗೇನ್ ನೋ ಡೌಟ್. ಇಷ್ಟ ಹೇಳಿದಾಗೂ ಪೇತ್ ಇರ್ಲಿಲ್ಲ ಸೊ ಡೌಟ್ಫುಲ್ ದಾಗ ಇದ್ರ ಅಂತಂದ್ರೆ ಎಕ್ಸಾಮ್ ಮುಗಿಸಿದ ಬಳಕ ನಿಮ್ಗೆ ಗೊತ್ತಾಗ್ತೈತಿ ಸೆಕೆಂಡ್ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಇನ್ ಥರ್ಡ್ ಎಕ್ಸಾಮ್ ತಗೋತಾರ ಬಿಡ್ತಾರ ಗೊತ್ತಿಲ್ಲ, ಅದು ತಗೊಂಡ್ರ ಅಂದ್ರೆ ಸೊ ಅವಾಗನು ಇವ್ 2ದ್ರಾಗ ಒಂದು ಅಪಿಯರ್ ಆಗ್ತದ.
ನಾಟ್ ಓನ್ಲಿ ಫಾರ್ 2026 ಬಟ್ ಆಲ್ಸೋ 2027 ಎಲ್ಲಿ ತನಕ ಸಿಲೆಬಸ್ ಇರ್ತೈತಿ ಅಲ್ಲಿ ತಕನು 27 ಯಾಕ ನೀವು 2040 ತಕನು ಇದ್ರು ಸೊ ಕಂಪ್ಲೀಟ್ ಆಗಿ ಇವೆರಡರಾಗ ಒಂದು ಅಪಿಯರ್ ಆಗಿ ಆಗ್ತೈತಿ ನೋ ಡೌಟ್. ನೆಕ್ಸ್ಟ್ ಸರ್ ಅಂತಂದ್ರೆ ರಿಯಾಕ್ಷನ್ಸ್. ಎಲ್ಲಾ ರಿಯಾಕ್ಷನ್ ಓದೋದಕ್ಕಿಂತ ಇಲ್ಲಿ ಏನ್ ಕೊಟ್ಟಿದ್ದಲ್ಲ ಇವಿಷ್ಟು ರಿಯಾಕ್ಷನ್ ಮಾತ್ರ ಕಂಪಲ್ಸರಿ ಓದ್ರಿ. ಫಿಟಿಕ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ನೆಕ್ಸ್ಟ್ ಸರ್ ಅಂತಂದ್ರೆ ವುಡ್ಸ್ ಫಿಟಿಕ್ ರಿಯಾಕ್ಷನ್, ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ವರ್ಡ್ಸ್ ರಿಯಾಕ್ಷನ್ ಕಂಪಲ್ಸರಿ. ಇವು 5 ರಿಯಾಕ್ಷನ್ ಮಾತ್ರ ಮ್ಯಾಂಡೇಟರ್ಲಿ ಓದ್ರಿ. ಇವ್ 5ರದ್ರಾಗ ಒಂದಂತರೂ ನಿಮ್ಗೆ 2 ಮಾರ್ಕ್ಸಿಗೆ ಕಟ್ಟಿಟ್ಟಿದ್ ಗೊತ್ತಿ ನೋ ಡೌಟ್. ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ಕಾನ್ಸೆಪ್ಟ್ ಇದೆ. ಹೆಲೋ ಅಲ್ಕೇನ್ಸ್ ಮತ್ತೆ ಹೆಲೋ ಅರಿನ್ಸ್ ಇನ್ನೊಂದಿಷ್ಟು ಏನ್ ಕಾನ್ಸೆಪ್ಟ್ ತಗೊಂಡೈತಿ ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಇಷ್ಟರ ಮೇಲೆ ಫೋಕಸ್ ಮಾಡೈತಿ ನೋಡ್ರಿ. ಇದ್ರ ಜೊತೆಗೆ ಕ್ಲಾಸ್ ನೋಟ್ಸ್ ದಾಗ ಇರ್ತೈತಿ ಪಾಸಿಂಗ್ ಪ್ಯಾಕೇಜ್ ದಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನು ಕವರ್ ಮಾಡಿರ್ತದ. ಬಟ್ ಯಾಕಂದ್ರೆ ಕೆಲವೊಬ್ರಿಗೆ ಫೇಲ್ ಆಗ್ತೀನಿ ಅನ್ನೋರಿಗೆ ಫೇಲ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೋತೀನಿ ಅನ್ನೋರಿಗೆ ಸಪೋರ್ಟ್ ಆಗಿರ್ಬೇಕು. ಆ ತರನ ಇದನ್ನ ಪ್ಲಾನ್ ಪ್ರಕಾರ ಪ್ರಿಪೇರ್ ಮಾಡಿದೈತಿ. ಸೊ SN1 SN2 ಅಂಡ್ ದೆನ್ ಸಮ್ ರಿಯಾಕ್ಷನ್ಸ್ ಯು ಕ್ಯಾನ್ ಸೊ ಥರೋಲಿ ಯು ಕ್ಯಾನ್ ರೀಡ್. ಓಕೆ, ಇಷ್ಟರೇ ಮಿನಿಮಮ್ ಓದಿರ್ಲೇಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಓದೋರು ಕ್ಲಾಸ್ ನೋಟ್ಸ್ ನಾಗ ಏನ್ ಬರ್ಸಿದ್ವಲ್ಲ ಅದು ಪಾಸಿಂಗ್ ಪ್ಯಾಕೇಜ್ ದಾಗ ಇನ್ನೂ ಎಕ್ಸ್ಟ್ರಾ ಏನ್ ಕೊಟ್ಟಿದ್ವಲ್ಲ ಸೊ ದಟ್ ಯು ಕ್ಯಾನ್ ಫೋಕಸ್. So let us get into the next. So that is what so alcohols, phenols, ethers. Okay, alcohols, phenols, ethers. So let us see here. ಇದ್ರಾಗ ಮೇನ್ಲಿ ಏನು ಓದಲಿಲ್ಲ ಅಂದ್ರೆ ಈ ಒಂದೇ ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರೆ 3 ಮಾರ್ಕ್ಸ್ ನಿಮ್ಗೆ ಔಟ್ ಆದಂಗೆ ನೋಡ್ರಿ. ಲಾಸ್ಟ್ಗೆ ಇದು ಎಲ್ಲಾನು ಮುಗಿದ ಬಳಿಕ ಒಂದು ಲಾಸ್ಟ್ಗೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಇದ್ದಿದ್ದು 1 ನಿಮಿಷದೊಳಗಡೆ ಓವರಾಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಆ ಕ್ವಶನ್ಸ್ ಗಳನ್ನ ನೀವು ಸರಿಯಾಗಿ ನೋಟ್ ಮಾಡ್ಕೊಂಡು ಸೊ ಅಗೇನ್ ಅಂಡ್ ಅಗೇನ್ ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಹಂತದ್ರೊಳಗಡೆ ಇದನ್ನು ಒಂದು ನೋಡ್ರಿ. ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್ ಕಂಪಲ್ಸರಿ ಕ್ವಶನ್ ಆಗ್ತದ 3 ಮಾರ್ಕ್ಸ್ಗೆ. ಪ್ರತಿ ವರ್ಷ ಆಗೈತೆ ಒಂದು 10-15 ಟೈಮ್ಸ್ ಅಪಿಯರ್ ಆಗೈತೆ ನೋಡ್ರಿ ಅದು. ಓಕೆ, 10 to 15 ಟೈಮ್ಸ್ ಮೋರ್ ದನ್ 15 ಟೈಮ್ಸ್. ನೆಕ್ಸ್ಟ್ ಕ್ಯುಮಿನಿಯಾ ಪ್ರೋಸೆಸ್. ಕ್ಯುಮಿನಿಯಾ ಪ್ರೋಸೆಸ್ ಕಂಪಲ್ಸರಿ ನೀವು ಓದ್ಕೋರಿ. ಸೊ ಕೋಲ್ಬೇಜ್ ರಿಯಾಕ್ಷನ್, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಇಷ್ಟಂತರೂ ನೀವು ಮ್ಯಾಂಡೇಟರ್ಲಿ ಓದಲೇಬೇಕು. ಎದ್ರಾಗ್ರಿ ಸರ್ತ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್ದಾಗ. ಸರ್ ಇಷ್ಟೇ ಓದೋಣ ಏನ್ರಂದ್ರೆ ಇಷ್ಟು ಮೊದಲು ಓದಿ ನೆಕ್ಸ್ಟ್ ಎಕ್ಸ್ಟ್ರಾ ಓದ್ರಿ. ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ, ನೆಕ್ಸ್ಟ್ ಪಿಯರ್ ಆಗ್ಲಿ, ಎಕ್ಸಾಮ್ ಪಿಯರ್ ಆಗ್ಲಿ ಅಥವಾ ಆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಪಿಯರ್ ಆಗ್ಲಿ ಬರುದಿಲ್ಲ. ಓಕೆ, ಇರ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಎಲ್ಲಾನು ಓದ್ಲಿಕ್ಕೆ ಹೋಗಿ ಏನೂ ತಿಳಿಲಿಲ್ಲ, ನಮ್ಗೆ ಅರ್ಥ ಆಗ್ತೈತಿ ಇಲ್ಲ ಅಂತೇಳಿ ಹಂಗೆ ಡೌಟ್ಫುಲ್ ದಾಗ ಬರ್ತಾರ. ಸೊ ಅದಕ್ಕೆ ಅದು ಅವಾಯ್ಡ್ ಮಾಡೋ ಸಂಬಂಧ ಎಷ್ಟು ಕಂಪಲ್ಸರಿ ಫಸ್ಟ್ ಯು ಕ್ಯಾನ್ ಪ್ರಿಪೇರ್. ಓಕೆ, ಸೊ ಇವೆಲ್ಲಾನು ನೀಟಾಗಿ ಡಿಸ್ಕಷನ್ ಮಾಡಿದೆ. ನಮ್ಮ ಸಾಧನ ಕೋರ್ಸ್ ಇದೆ. ಇಂಡಿವಿಜುವಲ್ ಸಬ್ಜೆಕ್ಟ್ ಅನ್ನೋದು ಇಂಡಿವಿಜುವಲ್. ಸರ್ ನನ್ನ ಕೆಮಿಸ್ಟ್ರಿ ಒಂದೇ ಟಫ್ ಆಗ್ತದೆ ಅನ್ನೋರು ಯು ಕ್ಯಾನ್ ಬೈ ದಿ ಕೆಮಿಸ್ಟ್ರಿ, ನೋ ಇಶ್ಯೂಸ್. ಎಲ್ಲಾನು ನೀವು 4 ತಗೊಂಡ್ರು 4000 ಆಗ್ತೈತಿ. PCMB ಶ್ರಮ ಕೋರ್ಸ್ ಯಾವುದು ಸಾಧನ ಕೋರ್ಸ್ ನೀವು ಒಂದೊಂದೇ ಸಬ್ಜೆಕ್ಟ್ ತಗೊಂಡ್ರು 1000 ಒಳಗಡೆ. ಈಗ ಸ್ಪೆಷಲ್ ಆಫರ್ ಇದೆ. ಈಗ ವೆರಿ ಸೂನ್ ವಿದಿನ್ 10-15 ಡೇಸ್ ಒಳಗಡೆ ಅವ್ರದ್ದೆಲ್ಲ ಪ್ರೈಸ್ ಇನ್ಕ್ರೀಸ್ ಆಗ್ತದೆ ನೋಡ್ರಿ. ಸೊ ಹೂವರ್ ಇಂಟ್ರೆಸ್ಟೆಡ್ ಫಸ್ಟ್ SPC ಕೋಚಿಂಗ್ ನ ಆ್ಯಪ್ ಏನಿದೆಲ್ಲ ಡೌನ್ಲೋಡ್ ಮಾಡ್ಕೊರಿ. ಮಾಡ್ಕೊಂಡಿದ್ ಬಳಕ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಫಸ್ಟ್ ಡೈರೆಕ್ಟ್ ಆಗಿ ಕೋರ್ಸ್ ಬೈ ಮಾಡೋಕೆ ಹೋಗ್ಬೇಡ್ರಿ. ಫ್ರೀ ಕಂಟೆಂಟ್ ವಾಚ್ ಮಾಡಿದ ಬಳಕ ನಿಮ್ ಬೆಸ್ಟ್ ಅಂತ ಅನಿಸ್ತಿತ್ತಂದ್ರೆ courses of course you can buy the courses later. Okay, let's go ahead consent ಇದೆ ನೆಕ್ಸ್ಟ್ ಚಾಪ್ಟರ್ ದ. ಸೊ ಎಷ್ಟದು ಮಾಡಿದ್ರೆ ನಿಮ್ಗೆ ಹೋದ ಸಲ ಎಷ್ಟು ಮಾರ್ಕ್ಸ್ ಬಿದ್ದಾವಂತ ನೀವೇ ಜಸ್ಟ್ ಕ್ಲಾರಿಫಿಕೇಶನ್ ತಗೊಳ್ರಿ. ಹೋದ ವರ್ಷದ 1ನೇ ಎಕ್ಸಾಮ್, 2ನೇ ಎಕ್ಸಾಮ್, 3ನೇ ಎಕ್ಸಾಮ್, 4ನೇ ಎಕ್ಸಾಮ್ ಮುಂದೆ ಇಟ್ಕೋರಿ. ಸೊ ಇವಾಗ ಏನ್ ವಿಡಿಯೋ ನಡೆದದಲ್ಲ ಈ ವಿಡಿಯೋದನ್ನೇ ಸೊ ಕಂಟೆಂಟ್ ನ ಕಂಪ್ಯಾರಿಸನ್ ಮಾಡ್ಕೊಂಡು ಕನ್ಕ್ಲೂಷನ್ ಬರ್ರಿ. ಓಕೆ, ಲೆಟ್ us get into the next. So 8th chapter, that is aldehydes, ketones, carboxylic acids. aldehydes, ketones, carboxylic acids. ಅದರ ಕ್ಯಾನಿಜಿಯರ್ ರಿಯಾಕ್ಷನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಕ್ಯಾನಿಜಿಯರ್ ರಿಯಾಕ್ಷನ್ ಕಂಪಲ್ಸರಿ ಯು ಕ್ಯಾನ್ ಪ್ರಿಪೇರ್ ದಿಸ್. ನೆಕ್ಸ್ಟ್ ಸರ್ತ HCN ಮೆಕ್ಯಾನಿಸಮ್. ಓಕೆ, HCN ಮೆಕ್ಯಾನಿಸಮ್, HVZ ರಿಯಾಕ್ಷನ್. ಓಕೆ, ಇವೆರಡು ರಿಯಾಕ್ಷನ್ ಎರಡದ್ರಾಗ ಒಂದು ಅಪಿಯರ್ ಆಗ್ತದೆ. ಇದಂತೂ ಮೋಸ್ಟ್ ಪ್ರಾಬಬ್ಲಿ ಆಸ್ ಇಟ್ ಈಸ್ ರಿಪೀಟ್ ಆಗ್ತದೆ, ನೋ ಇಶ್ಯೂಸ್. ಅದ್ರ ಜೊತೆಗೆ ರೋಷನ್ ಮನ್ಸ್ ರಿಡಕ್ಷನ್ ರಿಯಾಕ್ಷನ್ ಕಂಪಲ್ಸರಿ ಕ್ವಶನ್ ಆಗ್ತದೆ ನೋಡ್ರಿ. ಓಕೆ, ರೋಷನ್ ಮನ್ಸ್ ರಿಡಕ್ಷನ್ ರಿಯಾಕ್ಷನ್. ಸೊ ಯು ಕ್ಯಾನ್ ಪ್ರಿಪೇರ್ ದಟ್ ಥರೋಲಿ. ರೋಷನ್ ಮನ್ಸ್ ರಿಡಕ್ಷನ್ ರಿಯಾಕ್ಷನ್. ಸರ್ ಅದ್ರ ಜೊತೆಗೆ ಮತ್ತೇನ್ ಓದೋಣ್ರಿ ಅಂತಂದ್ರೆ ಅಲ್ಡೋಲ್, ನೆಕ್ಸ್ಟ್ ಕ್ರಾಸ್ ಅಲ್ಡೋಲ್. ಕಂಪ್ಲೀಟ್ ಚಾಪ್ಟರ್ ಓದೋರಿಗಂತೂ ಬ್ಯಾಡ್ ಅಂತೇಳಿ ಎಂದು ಹೇಳಿಲ್ಲ, ಎಂದು ಹೇಳಂಗಿಲ್ಲ, ಮುಂದೆ ಹೇಳಂಗಿಲ್ಲ. ಕಂಪ್ಲೀಟ್ NCERT ದಂದು 1ನೇ ವರ್ಡ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ವರ್ಡ್ ತನಕ ನೀವು ಓದ್ಬೋದು. ಇಲ್ಲ ಎಲ್ಲಾನು ಓದಿ ಫೇಲ್ ಆಗ್ಬಾರ್ದು ಅನ್ನಕ್ ಇದು ಸಪೋರ್ಟ್. ಪ್ಲಸ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೂಸ್ಟರ್ ಅಂತ ಹೇಳ್ತೀವಲ್ಲ, ಸೊ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ದಿ ಬೆಸ್ಟ್. ಓಕೆ, ಸೊ ಅಲ್ಡೋಲ್ ಮತ್ತೆ ಕ್ರಾಸ್ ಅಲ್ಡೋಲ್. ಸೊ ರಿಯಾಕ್ಷನ್ ಯು ಕ್ಯಾನ್ ಸ್ಟಡಿ ದಟ್. ಅಪಾರ್ಟ್ ಫ್ರಮ್ ದಟ್, so that is electron withdrawing group as well as electron donating group the effect on acidity of so carboxylic acids. Istare new 6 concept are compulsory. You can read on what aldehydes, ketones, carboxylic acids chapters. Okay, so agale organic chemistry the questions ಹೇಳ್ರಿ ಸರ್ ಅಂತ ಹೇಳಿ ಹೇಳಿದ್ರಲ್ಲ. ಸೊ 5 ಮಾರ್ಕ್ಸ್ ಇಂದು ಯಾವ ತರ ಬರ್ತಾವ ಅಂತೇಳಿ ಸೊ ಅದನ್ನೇ ಇಲ್ಲಿ ಹೇಳಿದೀವಲ್ಲ. ಇವೇ ಕ್ವಶನ್ಸ್ ಆಸ್ ಇಟ್ ಇಸ್ ಹೆಂಗ್ ಕೇಳಿರ್ತಾನೆ ಸರ್ ಅಂತಂದ್ರೆ
explain about Canigio reactions. So explain HBZ so reaction. Explain HCN mechanism. Ethanol to ethene conversion mechanism. ಈ ತರ ಸೊ ಕ್ವಶನ್ ಕೇಳ್ಕೊತ ಬಂದಿರ್ತಾನೆ. ಸೊ ಕ್ವಶನ್ ಪೇಪರ್ ನ ಸೊ ನಿಮಗೆ ಇನ್ನೂ ಸಿಕ್ಕಿಲ್ಲ ಅಂದ್ರೆ SPUC ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ಸೊ ಅಲ್ಲಿ ವೆರಿ ಸೂನ್ ಎಲ್ಲ PCMP 4 ಕುರುದ್ನು ಏನಂತದ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕ್ವಶನ್ ಪೇಪರ್ ನ 2014 ಹಿಡ್ಕೊಂಡು 2025 ತಕನ ಆಲ್ಮೋಸ್ಟ್ ಮೆಜಾರಿಟಿ ಕ್ವಶನ್ಸ್ ನ ಅಲ್ಲಿ ಕ್ವಶನ್ ಪೇಪರ್ ಅಟ್ ಫ್ರೀ ಆಫ್ ಕಾಸ್ಟ್ PDF ನ ಅಪ್ಲೋಡ್ ಮಾಡಿರ್ತದ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ದಟ್ ಇಸ್ ಕನ್ಸರ್ನ್ ಟು ದಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಇಸ್ ಅಮೈನ್ಸ್. ಸೊ ಅಮೈನ್ಸ್ ದಾಗಂತೂ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸೋದು ಅವಶ್ಯಕತೆನೇ ಇಲ್ಲ. ಒಂದು ಬಿಟ್ರೆ ಎರಡು ರಿಯಾಕ್ಷನ್ 100% ಫಿಕ್ಸ್ ಕ್ವಶನ್ಸ್ ಮತ್ತೆ ಫಿಕ್ಸ್ ರಿಯಾಕ್ಷನ್ಸ್ ಇದ್ದ ಅವಿಷ್ಟು ಓದಿ ಮತ್ತೆ ಉಳಿದಿದ್ದು ಎಕ್ಸ್ಟ್ರಾ ಓದೋರು ಓದ್ಬೋದು. ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಫಿಕ್ಸ್ ಕ್ವಶನ್ ಆಗ್ತೈತಿ ಇದು. ಅದನ್ನ ಮಿಸ್ ಆದ್ರೆ ಯಾವ್ದ್ರಿ ಸರ್ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್. ಎರಡನ್ನು ಕೇಳ್ಬೋದು, ಎರಡದ್ರಾಗ ಒಂದಂತ್ರ ಪಕ್ಕ ಬೀಳ್ತೈತಿ, ನೋ ಡೌಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಸ್ಟಡಿ ಅಬೌಟ್ ಬೆಸಿಸಿಟಿ ಆಫ್ ಸೊ ಅಮೋನಿಯಾ ಆಗಿರ್ಬೋದು, ಮಿಥೈಲಮೈನ್ ಆಗಿರ್ಬೋದು, ಅನಿಲಿನ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಬಹಳ ಈಸಿಯೆಸ್ಟ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಕುರಿತು ಕಂಪೇರಿಟಿವ್ ಸ್ಟಡಿನ ಕೇಳಿರ್ತಾನೆ. ಸೊ ಇದಂತೂ ಮೋಸ್ಟ್ ಆಫ್ ದಿ ಟೈಮ್ಸ್ ಇದನ್ನು ರಿಪೀಟ್ ಆಗೈತಿ, ಈ ಕ್ವಶನ್ ರಿಪೀಟ್ ಆಗೈತಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಮತ್ತೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಡೋಂಟ್ ನೆಗ್ಲೆಕ್ಟ್. ಅದ್ರ ಜೊತೆಗೆ ಬೆಸಿಸಿಟೀಸ್ ಆಫ್ ದಿ ಸೊ ಅಮೋನಿಯಾ, ಮಿಥೈಲಮೈನ್ ಮತ್ತೆ ಅನಿಲಿನ್ ಯು ಕ್ಯಾನ್ ಸ್ಟಡಿ. So almost we are at the verge, at the end of the so this discussion, that is the last chapter, that is what biomolecules. Last but not the least, most important ಮತ್ತು easiest in entire chemistry. ಯಾಕ್ರಿ ಸರ್ ಈಸಿಯೆಸ್ಟ್ ಅಂತಂದ್ರೆ ನಿಮಗೆ ಇಲ್ಲಿ ಬಯಾಲಜಿ ಫೇವರೇಟ್ ಸಬ್ಜೆಕ್ಟ್ ಅನ್ನಂಗ ಬಯಾಲಜಿದು ಕಾನ್ಸೆಪ್ಟ್ ಬಂದ್ ಹೋಗಿರುತ್ತ, ಆ ಕಡೆ ಕೆಮಿಸ್ಟ್ರಿದನ್ನು ಬಂದ್ ಹೋಗಿರುತ್ತ. ಸೊ ಯಾವುದೇ ಕಾರಣಕ್ಕೂ ಇದಂತೂ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಹವರ್ತ್ ಸ್ಟ್ರಕ್ಚರ್ ಆಫ್ ಅದು ಮಾಲ್ಟೋಸ್ ಬರ್ಬೋದು, ಸುಕ್ರೋಸ್ ಬರ್ಬೋದು ಮತ್ತೆ ಲ್ಯಾಕ್ಟೋಸ್ ಬರ್ಬೋದು. ಸೊ ಇಲ್ಲಿ ಬಿಜಾಪುರದಲ್ಲಿ ಯಾರಿದ್ದಿರಲ್ಲ ಅವ್ರಿಗೆ ಆಲ್ರೆಡಿ ನಮ್ಮ SPUC ಕೋಚಿಂಗ್ ಸೆಂಟರ್ದು ಏನಪ್ಪಾ ಅಂದ್ರೆ ಪಾಂಪ್ಲೆಟ್ ನ ಕೊಡಲಾಗಿದೆ. ಆ ಪಾಂಪ್ಲೆಟ್ ದೊಳಗಡೆ ಈ ಮುರುಕುರದು ಆನ್ಸರ್ ಇದೆ ನೋಡ್ರಿ. ಓಕೆ, ಈ ಮುರುಕುದು ಆನ್ಸರ್ ಇದೆ ಓಲ್ಡ್ ಪಾಂಪ್ಲೆಟ್ ದೊಳಗಡೆ. ಸೊ ನಮ್ ಕೋಚಿಂಗ್ ಪಾಂಪ್ಲೆಟ್ ದಿಂದ ಕನಿಷ್ಠ ಅಂತಂದ್ರೆ ಮೋರ್ ದ್ಯಾನ್ 90 ಮಾರ್ಕ್ಸ್ ದಷ್ಟು PCMB ಆ ಪಾಂಪ್ಲೆಟ್ ಪೇಜ್ ದಿಂದ 2020-22 ದಾಗ ಏನ್ ಪ್ರಿಂಟ್ ಮಾಡಿಸ್ಕೊಟ್ಟಿದೀವಲ್ಲ ಆ ಪಾಂಪ್ಲೆಟ್ ಲೇ ಅಪಿಯರ್ ಆಗ್ತಾವ. ಸೊ ಇನ್ನು ಯಾರು ಬಿಜಾಪುರದಾಗ ಇದ್ದೀರಿ ಆ ಪಾಂಪ್ಲೆಟ್ ಪೇಜಸ್ ಸಿಕ್ಕಿಲ್ಲ, ನೀವು ಕೋಚಿಂಗ್ ಬಂದು ಫ್ರೀ ಆಫ್ ಕಾಸ್ಟ್ ಒಳಗಡೆ ಕಲೆಕ್ಟ್ ಮಾಡ್ಕೋಬಹುದು. ಎಂದ್ರಿ ಸರ್ ಸಂಡೇ ದಿನ 1 o'clock ದಿಂದ 2:30 ತಕ 1 o'clock to 2:30 ತಕ ಆರಾಮ್ಸೆ ಫ್ರೀ ಕ್ಲಾಸಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಇಂಥ ಕಾನ್ಸೆಪ್ಟ್ಸ್ ನ ಕಲಿಸ್ಕೊಡ್ತೈತಿ. ಸೆಕೆಂಡ್ PUC ದವರಿಗೆ, ಫಸ್ಟ್ PUC ದವರಿಗೆ 11 o'clock to 1 o'clock ಫ್ರೀ ಕ್ಲಾಸಸ್ ಇರ್ತಾವ, ಅವ್ರಿಗೂ ಕಲಿಸ್ಕೊಡ್ತೈತಿ. ಸೊ ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ, ಅವರಿಗೆ 11 o'clock to 1 o'clock ಫ್ರೀ ಕ್ಲಾಸಿಗೆ ಬರ್ಲಿ. ಸೊ ಸೆಕೆಂಡ್ PUC ದವರು ಯಾರಿದ್ರಲ್ಲ ನಿಮ್ಗೆ ಆರಾಮ್ಸೆ ಪಾಂಪ್ಲೆಟ್ ಕೊಡೋದ್ರ ಜೊತೆಗೆ ಕ್ವಶನ್ ವಿತ್ ಆನ್ಸರ್ ನ ಡಿಸ್ಕಷನ್ 1.5 ತಾಸದಷ್ಟು ಡಿಸ್ಕಷನ್ ಮಾಡಿ ನಿಮ್ಗೆ ಕಲಿಸ್ಕೊಟ್ಟಿರ್ತದೆ. ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಕಮ್ ಇನ್ ಗ್ರೂಪ್ ಅಂಡ್ ಯುಟಿಲೈಸ್ ದಟ್ ಅವೈಲಬಲ್ ಅಪರ್ಚುನಿಟಿ. ಸೊ ಇದು ಕಂಪಲ್ಸರಿ. ಸೊ ಪ್ರಿಪರೇಷನ್ ಮಾಡ್ರಿ, ಬಹಳ ಈಸಿಯೆಸ್ಟ್ ವೇದೊಳಗಿದೆ. ಸೊ ಅವರ್ತ್ ಸ್ಟ್ರಕ್ಚರ್. ನೆಕ್ಸ್ಟ್ ಸರ್ ವಿಟಮಿನ್ಸ್ ಮೇಲೆ ಒಂದು ಕ್ವಶನ್ ನೀವು ಬೇಕಾದ ಇವನ್ IAS, KS, PCPS ಬೇಕಾದ ಕ್ವಶನ್ ಎಕ್ಸಾಮ್ ಹೋಗಿದ್ರು ಕಾಂಪಿಟೇಟಿವ್ ಎಕ್ಸಾಮ್ KCET, NEET, JEE, IIT ಎಲ್ಲದಕ್ಕೂ ಸೊ ವಿಟಮಿನ್ಸ್ ಮೇಲೆ ಒಂದು ಕ್ವಶನ್ ಅಪಿಯರ್ ಆಗ್ತದ. ನೆಕ್ಸ್ಟ್ ಸರ್ ಅಂದ್ರೆ ಎಸೆನ್ಸಿಯಲ್ ಮತ್ತೆ ನಾನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್. ಸೊ ಡಿಫ್ರೆನ್ಸಸ್ ಬಿಟ್ವೀನ್ RNA ಅಂಡ್ DNA. ಸೊ ಎಷ್ಟು ನೀವು ಕೆಮಿಸ್ಟ್ರಿ ಸ್ಟಡಿ ಮಾಡಿದ್ದೆ ಆದ್ರೆ ಸೊ ಆರಾಮ್ಸೆ ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಹೆಲ್ಪ್ಫುಲ್ ಆಗ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮನ್ಸಿನ ನೀವು ಫೇಲ್ ಅನ್ನೋದು ನಿಮ್ ಸೆನೆಕ ಇದಿರಲ್ಲ. ಸೊ ಇಷ್ಟು ಬಿಟ್ಟು ಬೇರೆದೇನೋ ಓದಿ ಹೋಗಿ 6-7 ಮಾರ್ಕ್ಸ್ ತಗೋದಕ್ಕಿಂತ ಇಲ್ಲೇನ್ ಕಂಟೆಂಟ್ ನ ಡಿಸ್ಕಷನ್ ಮಾಡೈತಲ್ಲ ಇಷ್ಟು ತರೋವಾಗೆ ಸೊ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ನೋ ಡೌಟ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಇವ್ರದ್ದು ಎಲ್ಲದ್ರದ್ದು ಡಿಸ್ಕಷನ್ ಬೇಕ್ರಿ ಸರ್ ಅಂತಂದ್ರೆ ಸಾಧನ ಕೋರ್ಸ್ದಾಗ ಇದೆ, ಕೆಮಿಸ್ಟ್ರಿ ಅಂತ ಹೇಳಿ ಸಬ್ಜೆಕ್ಟ್ ಸಪ್ರೇಟ್ ಇದೆ ಅಲ್ಲಿದ್ದಾದ್ರು. ಸೊ ಇವ್ರದ್ದು ಏನ್ ಹೇಳಿದಿವಲ್ಲ ಇವ್ರದ್ದು ಎಲ್ಲದ್ರದ್ದು ಕಂಪ್ಲೀಟ್ ಕ್ಲಾಸ್ ತಗೊಂಡಿದ್ದು ನೀವು ಬೇಕಾದಂಗ ಸೊ 2x ಸ್ಪೀಡ್ದಾಗ ನೋಡ್ಕೋಬಹುದು ಆ್ಯಪ್ ಮುಖಾಂತರ. ಇಲ್ಲ ಸರ್ ನಮ್ಗೆ ಆಫ್ಲೈನ್ ಬೇಕ್ರಿ ಅಂದ್ರೆ ಈಗ ಕ್ಲಾಸ್ ನ ಆಲ್ರೆಡಿ ನಿನ್ನೆ ಹಿಡಿದು ಸ್ಟಾರ್ಟ್ ಆಗಿದ್ದಾವೆ PCMB 4 ಸೊ ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ಒಂದೇ ಸಬ್ಜೆಕ್ಟ್ ತಗೋರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ಒಂದೇ ಸಬ್ಜೆಕ್ಟ್ ತಗೋರಿ, ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಇಲ್ಲ ಸರ್ ನಮ್ಗೆ 4 ಬೇಕಂತಂದ್ರೆ ಸೊ ಆರಾಮ್ಸೆ ಒಂದೊಂದ್ ಸಬ್ಜೆಕ್ಟಿಗೆ ಆದ್ರೆ 3000 ಆಗ್ತೈತಿ. ಓಕೆ, ಇಲ್ಲ ಸರ್ ನಮ್ಗೆ 4 PCMB ಬೇಕ್ರಿ ಅಂತಂದ್ರು ಸೊ 8000 ಆಗ್ತೈತಿ. ಸೊ ಆರಾಮ್ಸೆ ನಿಮಗೆ 3 months ವ್ಯಾಲಿಡಿಟಿ ಇರ್ತೈತಿ. 3 months ಡ್ಯೂರೇಷನ್ ಆಫ್ ದಿ ಕೋರ್ಸ್. 3 months ದೊಳಗಡೆ ಆರಾಮ್ಸೆ ನಿಮ್ಗೆ ಪರ್ಫೆಕ್ಟ್ ಮಾಡಿಸೋದ್ರ ಜೊತೆಗೆ ಪಾಸ್ ಯಾಕೆ ಸ್ಕೋರ್ ಮಾಡ್ಕೊಂಡು ಹೋಗಂಗ ಸೊ ನಿಮ್ಗೆ ಕಲಿಸ್ಕೊಟ್ಟಿರ್ತೇನೆ. ಸೊ ಎಷ್ಟು ನಿಮಗೆ ಡಿಟೇಲ್ಸ್ ಅಬೌಟ್ ದಿ ಯಾವ್ದ್ರ ಸರ್ ಅಂತಂದ್ರೆ ಕೆಮಿಸ್ಟ್ರಿ ಆಯ್ತು. ಈಗ ಒಂದಿಷ್ಟು ಕ್ವಶನ್ ನ ಓವರಾಲ್ ಆಗಿ ಹೇಳಿರ್ತ ಬರ್ಕೋತ್ ಕುಂದ್ರಂಗಿಲ್ಲ. ಸೊ ಅವ್ರು ನೀವು ಕಂಪಲ್ಸರಿ ನೋಟ್ ಮಾಡ್ಕೊಂಡು ಪ್ರಿಪೇರ್ ಆಗಿದ್ದೆ ಆದ್ರೆ ನಿಮಗೆ ಆರಾಮ್ಸೆ ಮಿನಿಮಮ್ 25 ಮಾರ್ಕ್ಸ್ ದಷ್ಟು ಆ ಕ್ವಶನ್ಸ್ ಗಳೇ ಅಪಿಯರ್ ಆಗ್ತೈತಿ.
ಓಕೆ, ಯಾವ್ಯಾವ ಅನ್ನೋದು ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ. ಸೊ ನೀವೇ ಲಿಸ್ಟ್ ಮಾಡ್ಕೊಂಡು ಹೋಗ್ರಿ. ಒಂದು ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಫಸ್ಟ್ ಒನ್. ನೆಕ್ಸ್ಟ್ ಸರ್ ಅಂತಂದ್ರೆ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕಂಪಲ್ಸರಿ, ಯು ಕ್ಯಾನ್ ಪ್ರಿಪೇರ್ ದಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಪ್ರಿಪರೇಷನ್, ಇಲ್ಲಿ ಏನ್ ಹೇಳಿದವಲ್ಲ ಎರಡು ಪ್ರಿಪರೇಷನ್ ಕಂಪಲ್ಸರಿ ಮಾಡ್ರಿ. ಇವು ಎರಡದ್ರಾಗ ಯಾವ್ದು ಬೀಳ್ತದ್ರಿ ಸರ್ ಅಂತಂದ್ ನೀ ಯಾವ್ದು ಬಿಟ್ಕೊಂಡು ಹೋಗಿರಿ ತದೇ ಬಿದ್ದಿರ್ತ ನೋಡ್ರಿ. ಇಲ್ಲ ಸರ್ ನಾ ಎರಡು ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರ ಸೊ ಕಂಪಲ್ಸರಿ ಇವ್ ಎರಡದ್ರಾಗ ಒಂದು ಯಾವುದೇ ಕಾರಣಕ್ಕೂ ಮಿಸ್ ಹೊಡ್ಯಾಕ ಹರಿಭ್ರಮ್ ಬಂದ್ರು ಚಾನ್ಸ್ ಇಲ್ಲ. ಸೊ ಯಾವ್ದ್ರಿ ಸರ್ತ K2Cr2O7 ಪ್ರಿಪರೇಷನ್ ಫ್ರಮ್ ಕ್ರೋಮ್ಯಾಟ್ ಓರ್. ನೆಕ್ಸ್ಟ್ ಸರ್ತ KMnO4 ಫ್ರಮ್ MnO2. ಸೊ ಇಲ್ಲಿ ಎರಡು ಅಗಳ ಏನ್ ಹೇಳಿದೆ ಐಡಿಯಲ್ದು ಮತ್ತೆ ನಾನ್ ಐಡಿಯಲ್ದು ಡಿಫ್ರೆನ್ಸಸ್. ನೆಕ್ಸ್ಟ್ SHEದು, ನೆಕ್ಸ್ಟ್ ಇಲ್ಲಿ ಎರಡು ಇತ್ತು. ನೆಕ್ಸ್ಟ್ ಇದು ಈ ಡೆರಿವೇಶನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಫಸ್ಟ್ ಆರ್ಡರ್ದಾಗಿರ್ಬೋದು ಇಲ್ಲಾಂದ್ರೆ ಜೀರೋ ಆರ್ಡರ್ದಾಗಿರ್ಬೋದು ಕೇದು. ಓಕೆ, ರೇಟ್ ಕಾನ್ಸ್ಟೆಂಟ್ ಡೆರಿವೇಶನ್. ಸೊ ನೆಕ್ಸ್ಟ್ ತರ್ತಂದ್ರೆ ಅದ್ರ ಜೊತೆಗೆ ಯಾವ್ದಪ್ಪ ಅಂದ್ರೆ ಹಿಂಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದ ಕ್ವಶನ್. ಸೊ ದಟ್ ಈಸ್ ಈ ನಾಲ್ಕೇನ್ ಅಯಾನ್ಸ್ ಇದ್ದಾವಲ್ಲ, ಸೊ ಯಾವ್ದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಯಾನ್ಸ್ಗಳು, ಈ ನಾಲ್ಕು VBT ಥಿಯರಿ ಯೂಸ್ ಮಾಡ್ಕೊಂಡು ಸೊ ಇದ್ರದ್ದು ಏನ್ರಿ ಸರ್ ಅಂತಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿರ್ಬೋದು, ಹೈಬ್ರಿಡೈಸೇಷನ್ ಆಗಿರ್ಬೋದು, ಮತ್ತೆ ಜಮೆಟ್ರಿ ಆಗಿರ್ಬೋದು. ಸೊ ಇವ್ ನಾಲ್ಕುನು ತರುವಾಗಿ ಪ್ರಿಪೇರ್ ಆಗ್ರಿ. ಸೊ ಒಂದಂತ್ರ ಪಕ್ಕ ಬೀಳ್ತೈತಿ. ಓಕೆ, ಸೊ ಅದ್ರ ಜೊತೆಗೆ ನೀವು ಪಾಸ್ಟುಲೇಟ್ಸ್, ಇದು ಪ್ಯೂರ್ಲಿ ಥಿಯರಿ ಆಗ್ತದೆ ನೋಡ್ರಿ. ಪಾಸ್ಟುಲೇಟ್ಸ್ ಅಪ್ಪ ವರ್ನರ್ಸ್ ಥಿಯರಿ ಮತ್ತೆ ಪಾಸ್ಟುಲೇಟ್ಸ್ ಅಪ್ಪ VBT ಥಿಯರಿ. ಓಕೆ, ಅದಂತ್ರ ದಿ ಬೆಸ್ಟ್ ವೇದೊಳಗ. ಅದೇ ತರನೇ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು SN1 ಮೆಕ್ಯಾನಿಸಮ್, ಇನ್ನೊಂದು SN2 ಮೆಕ್ಯಾನಿಸಮ್. ಅಟ್ ಲೀಸ್ಟ್ ಇಲ್ಲಿ ನಾ ಏನ್ ಕೊಟ್ಟಿದ್ನಲ್ಲ ಇಲ್ಲಿ ರಿಯಾಕ್ಷನ್ಸ್, ಸೊ ಇವು 5 ರಿಯಾಕ್ಷನ್ ಮಾಡಿದ್ರೆ ಬಹಳ ಬೆಸ್ಟ್ ನೋಡ್ರಿ. ಓಕೆ, ದೀಸ್ 5. ಇಲ್ಲ ಸರ್ ನನಗೆ 5 ಆಗಂಗಿಲ್ರಿ, 5 ಮಾಡಕ್ ಆಗಂಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ಏನಪ್ಪಾ ಅಂತಂದ್ರ ಸೊ ದಿಸ್ ವುಡ್ಸ್ ಫಿಟಿಗ್ ಇವು ಮೂರರೇ ಕಂಪಲ್ಸರಿ ಮಾಡ್ರಿ. ಒಂದರೇ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸರಿ ಸರ್, ಮತ್ತೆ ಯಾವ್ದ್ರಿ ಇದೇ ತರನೇ ಇಂಪಾರ್ಟೆಂಟ್ ಇದ್ದಿದ್ದು ಅಂತಂದ್ರ ಸೊ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಇಥೆನಾಲ್ ಟು ಇಥೀನ್ ಕನ್ವರ್ಷನ್ ಮೆಕ್ಯಾನಿಸಮ್, ಯು ಡೋಂಟ್ ಇಗ್ನೋರ್ ದಟ್. ಇಥೆನಾಲ್ ಟು ಇಥೀನ್ ಒಂದ್ ಮಾಡ್ರಿ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಕಂಪಲ್ಸರಿ. ಓಕೆ, ಇವು ಕಂಪಲ್ಸರಿ ಕ್ವಶನ್ಸ್. ಯಾವುದೇ ಕಾರಣಕ್ಕೂ 25 ಕಿಂತ ಕಡಿಮೆ ಬಿದ್ದು ಅಂದ್ರೆ ಬಂದ್ ಕೇಳ್ರಿ ಬೇಕಾದಂಗೆ. ಈಗ ಏನ್ ಡಿಸ್ಕಷನ್ ಮಾಡಾಕತ್ತದಲ್ಲ ಬರ್ಸ್ಲಾರ್ದೆ ಹೇಳ್ಕತ್ತಿದ್ದ. ಸೊ ಇಥೆನಾಲ್ ಟು ಇಥೀನ್, ನೆಕ್ಸ್ಟ್ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಪ್ಪ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ದಾಗ ಅಂತಂದ್ರೆ ಸೊ ಇಲ್ಲಿ ರೋಷನ್ಮಂಡ್ಸ್ ರಿಡಕ್ಷನ್ ರಿಯಾಕ್ಷನ್ ಆಗಿರ್ತದ, ಇಲ್ಲ ಕ್ಯಾನಿಜಿಯೋ ರಿಯಾಕ್ಷನ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಮೆಕ್ಯಾನಿಸಮ್ ಆಫ್ HCN. ಇವು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾನೆ ನೋಡ್ರಿ. ನೆಕ್ಸ್ಟ್ ಅದೇ ತರನೇ ಹೋದ್ರ ಸೊ ಇಲ್ಲಿ ಎಸೆನ್ಸಿಯಲ್, ಇದು ಅಂತೂ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಓದ್ಬೇಡ್ರಿ. ನಿಮ್ ಲೈಫಿಗೂ ಹೆಲ್ಪ್ಫುಲ್ ಆಗ್ತೈತಿ, ಬಯಾಲಜಿಗೂ ಹೆಲ್ಪ್ಫುಲ್ ಆಗ್ತೈತಿ, ಮತ್ತೆ ಕೆಮಿಸ್ಟ್ರಿಗೆ ಹೆಲ್ಪ್ಫುಲ್ ಆಗ್ತೈತಿ. ಈ ಚಾಪ್ಟರ್ ಏನು ಓದಲಿಲ್ಲ ಅಂದ್ರೆ ಇದು ಹಾವರ್ತ್ ಸ್ಟ್ರಕ್ಚರ್ ಅಂತ 2 ಮಾರ್ಕ್ಸಿಗೆ ಬೀಳ್ತೈತಿ. ನೆಕ್ಸ್ಟ್ ಎಸೆನ್ಸಿಯಲ್, ನಾನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಇಲ್ಲಿ 2 ಮಾರ್ಕ್ಸ್ ಬರ್ತೈತಿ. ವಿಟಮಿನ್ಸ್ ಒಂದು ಇಲ್ಲಿ 5 ಮಾರ್ಕ್ಸ್ ಬರೋದ್ರಾಗ ನೋ ಡೌಟ್. ಓಕೆ, ಸೊ ಇಲ್ಲಿ ಏನ್ ಹೇಳಿದನಲ್ಲ ಇವಿಷ್ಟು ಕಂಪಲ್ಸರಿ ಮಾಡ್ಕೋರೆ. ಅದ್ರ ಜೊತೆಗೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್, ಇನ್ನೊಂದು ಯಾವ್ದ್ರಿ ಸರ್ ಅಂತಂದ್ರೆ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅದ್ರ ಜೊತೆಗೆ ಇದಂತ್ರ ಈಜಿ ಅದ. ನೀವು ಈ ಕ್ವಶನ್ ಬಿಟ್ಟು ಉಳಿದಿದ್ದೆಲ್ಲ ಓದಿದ್ದೆ ವೇಸ್ಟ್ ಆಗ್ತದೆ. ಅದಕ್ಕೆ ಈ ಕ್ವಶನ್ ಕಂಪಲ್ಸರಿ ಓದ್ರಿ. ಆರಾಮ್ಸೆ ನಿಮಗೆ 2 ಮಾರ್ಕ್ಸ್ ಬಿದ್ರೆ 2 ಮಾರ್ಕ್ಸಿಗೆ, 3 ಮಾರ್ಕ್ಸ್ ಬಿದ್ರೆ 3 ಮಾರ್ಕ್ಸ್ ತಗೊಳಕ್ಕೆ ಬೆಸ್ಟ್ ಆಗ್ತೈತಿ. ಸೊ ದಟ್ ಈಸ್ ಬೆಸಿಸಿಟೀಸ್ ಆಫ್ ಸೊ ಅಮೋನಿಯಾ, ಮಿಥೈಲಮೈನ್, ನೆಕ್ಸ್ಟ್ ಅನಿಲೀನ್ ಅಂತ. ಸೊ ಎಷ್ಟು ಇದು ನಂದು ಪ್ಲಾನ್ ಇತ್ತು ಓವರ್ ವ್ಯೂ ಅಬೌಟ್ ದಿ ಎದ್ರದ್ರಿ ಸರ್ ಅಂತಂದ್ರೆ ಕೆಮಿಸ್ಟ್ರಿದು. ಸೊ ಯಾರು ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿರಲ್ಲ ಅವ್ರಿಗಂತೂ 100% ನಿಮಗೆ ಹೆಲ್ಪ್ಫುಲ್ ಆಗ್ತದ. ಸೊ ನೋ ಡೌಟ್. ಸೊ ಹೆಂಗ್ ಅನಿಸ್ತು ಅನ್ನೋದು ಈಗ ಲೈವ್ ಇದ್ದರು ಸೊ ಕಮೆಂಟ್ ಈಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಲೈವ್ ಮುಗಿದಿದ ಬಳಿಕ ಕ್ಲಾಸ್ ಎಂಡ್ ಆದ ಬಳಿಕ ಸೊ ಅಲ್ಲಿ ಕಮೆಂಟ್ ಏನ್ ಸೆಕ್ಷನ್ ಇರ್ತಲ್ಲ ಯೂಟ್ಯೂಬ್ ನೋಡಿದ್ರೆ ಅಲ್ಲಿ ಕಮೆಂಟ್ ಹಾಕ್ರಿ. ಸೊ ದಟ್ ಎವ್ರಿಬಡಿ ದೇ ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಓಕೆ, ಸೊ ಕೆಲವೊಬ್ರು ಆರ್ಗ್ಯಾನಿಕ್ ಕೇಳಿದ್ರಿ, ಕೆಲವೊಬ್ರು ಇನ್ಆರ್ಗ್ಯಾನಿಕ್ ಕೇಳಿದ್ರಿ, ಸೊ ಕೆಲವೊಬ್ರು ಫಿಸಿಕಲ್ ಕೇಳಿದ್ರಿ. ಎಲ್ಲರಿಗೆ ಓವರ್ ಆಲ್ ಆಗಿ ಸೊ ಕಂಪ್ಲೀಟ್ ಎಲ್ಲ 3 ಕುರಿದು ಪೋರ್ಷನ್ 10 ಚಾಪ್ಟರ್ಸ್ ಕಂಪ್ಲೀಟ್ಲಿ ಸೊ ಐ ಡಿಸ್ಕಸ್ಡ್. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್. ಸೊ ಇದು ಬೆಸ್ಟ್ ಅನ್ಸಿತ್ತು ಅಂತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ SPUC ಕೋಚಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ಇದ್ದಿದ್ದನ್ನ ಫ್ರೀ ಕಂಟೆಂಟ್ ನ ಯೂಸ್ ತಗೊಳ್ರಿ. ನೆಕ್ಸ್ಟ್ ಇಂಟ್ರೆಸ್ಟೆಡ್ ಇದ್ದವರು ಮೋರ್ ದನ್ 90% ಸ್ಕೋರ್ ಮಾಡ್ಕೋಬೇಕನ್ನೋರು ಸೊ ಸಾಧನಾ ಕೋರ್ಸ್, ಶ್ರಮ ಕೋರ್ಸ್ ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಕೋರ್ಸಸ್ ಯು ಕ್ಯಾನ್ ಬೈ ಆಲ್ಸೋ. ಓಕೆ, so if you have any queries so you can ask, otherwise so I'm going to end the so this live streaming. Yes please, let us. ಸೊ ಇಲ್ಲಿ ಆಫ್ಲೈನ್ ಕೋರ್ಸ್ ಡಿಸ್ಕಷನ್ ಮಾಡಿತ್ತಲ್ಲ, ಸೊ ಇದ್ರದ್ದು ಬೆನಿಫಿಟ್. ಸೊ ಇಲ್ಲಿ ಯಾರು ಇದ್ದಿರ್ತೀರಿ ಬಿಜಾಪುರದೊಳಗಡೆ ಇದ್ದವರು ಆಫ್ಲೈನ್ ಬೆನಿಫಿಟ್ ತಗೊಳ್ರಿ. ಸೊ ಇಲ್ಲ ಸರ್ ಅನ್ನೋರು ಆನ್ಲೈನ್ ಕೋರ್ಸ್ ಬೆನಿಫಿಟ್ ನ ಯು ಕ್ಯಾನ್ ಗೆಟ್ ದಟ್.
Okay. Yes, shall we end the today's class concerned to the live streaming? Okay, thank you and good night to one and all. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಪಿ ಯು ಸಿ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದ ಅಂತಂದ್ರ, ಯಾರು ಎಸ್ ಪಿ ಯು ಸಿ ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ, ಸೊ ಅದ್ರೊಳಗಡೆ ಇದ್ದಿದ್ದ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ ಎಸ್ ಪಿ ಯು ಸಿ ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ ಎಸ್ ಪಿ ಯು ಸಿ ಕೋಚಿಂಗ್ ಅಂತ ಹೇಳಿ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ ಪಿ ಸಿ ಎಂ ಬಿದು ಸೆಕೆಂಡ್ ಪಿ ಯು ಸಿ ದವರಿಗೆ ಅಬೌವ್ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ, ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದ. ಎಲ್ಲರಿಗೆ 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಸಿ ಎಲ್ಲಾ ಪಿ ಸಿ ಎಂ ಬಿ ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ, ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ, ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ ಪಿ ಸಿ ಎಂ ಬಿ ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ, ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪಿ ಸಿ ಎಂ ಬಿದು ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 videos they are uploaded. Next PDF file nu adrolgade iddava. So just click on this. So next ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡಬಹುದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡಬಹುದು, ಇಲ್ಲಿ ಫಿಸಿಕ್ಸ್ ಇದು ನೋಡಬಹುದು, ಇಲ್ಲಿ ಬಯಾಲಜಿ ಇದು. ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಸೊ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 videos ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ, ಅದರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th. ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್ ಕಂಪ್ಲೀಟ್ ಆಗಿ. ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ ಡೀಟೇಲ್ಸ್, ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್ ಇದು. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ, ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್, ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿ ನಾ 728 ತೋರಿಸಿರ್ತದ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು. ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ
ಸೊ 1.5 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸಲ್ಟ್ ಇದೆ ಸೊ ದಟ್ 1x. ಓಕೆ 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸಲ್ಟ್ ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸಲ್ಟ್ ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ, ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸಲ್ಟ್ ದಿ ಆಡಿಯೋ. ಓಕೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊರಿ. ಬೇಕಾದಂಗ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ increase that voice so that you can okay. ಸೊ ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ನು ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸಿದೆ. ಓಕೆ ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ, ನಿಮ್ ಮನಿಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್, ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 ಅವರ್ಸ್ ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ಅನ್ನೋ ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೊಳ್ರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ, ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದ ಫಿಸಿಕ್ಸ್ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಯಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಾವು ಪಾಸ್ ಮತ್ತೆ ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ. ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 ಅವರ್ಸ್ ಗಿಟ್ಲ ತೋರಿಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್ ಇಲ್ಲೇನ್ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್, ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ ಅವೆಲ್ಲನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನ ನ್ಯೂಕ್ಲಿಯರ್ ಚಾಪ್ಟರ್ ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್ 1 hours ವಿಡಿಯೋಸ್ ಏನಿದ್ದಾವಲ್ಲ ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ ನಿಮ್ಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ ಸೊ ಇದು ಸಾಧನ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತಿ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್ತ. ಎಸ್ ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ ಇಲ್ಲಿ ಫ್ರೀ ಮತ್ತೆ ಡೆಮೋ ಶಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದ್ರೆ ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ. ಕೆಮಿಸ್ಟ್ರಿ ಬಯಾಲಜಿದು ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ
ಸೊ ಇಲ್ಲೇನ್ ಇದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಇದು ಜಸ್ಟ್ ಪಾಸ್ ಮತ್ತ ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು ₹500 ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೋ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮಗೆ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು. ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್ ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೋ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದ್ದಾವ ನೋಡ್ರಿ. ಓಕೆ ಬಯಾಲಜಿ ಸಬ್ಜೆಕ್ಟ್. ಸರಿ ಸರ್ ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದೇ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ ₹1000 ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತೆ ಸ್ಕೋರಿಂಗ್ ಆಗಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೋ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಅಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPC ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದು SPC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ ಗೆ ಇವೆಲ್ಲ ಕೋರ್ಸಸ್ ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ದಾಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ ಬಿಫೋರ್ ರೈಸಿಂಗ್ ದಿ ಪ್ರೈಸ್. ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ SPC ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೈತಿ. ಏನೇನ್ ಫ್ರೀ ಕಂಟೆಂಟ್ ಇದ್ದಾವ, ಸೊ ಯಾವ ತರ ನಿಮ್ ಸ್ಟಡಿಗೆ ಅದು ಹೆಲ್ಪ್ಫುಲ್ ಆಗ್ತೈತಿ, ಮತ್ತ ಪ್ರಿವಿಯಸ್ ಮಾಡಿದ ವಿಡಿಯೋಗಳನ್ನ ನೀವು ಯಾರು ಇನ್ನು ನೋಡಿಲ್ಲಲ್ಲ ಅವು ಯಾವ ತರ ನೋಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಇನ್ನು ನಮ್ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ ಶೇರ್ ಮಾಡ್ಕೋರಿ. ಆಲ್ರೆಡಿ 300 ಅಂಡ್ ಸೊ ಎಷ್ಟಪ್ಪ ಅಂತಂದ್ರೆ 74. ಓಕೆ 374 videos are already uploaded in this YouTube channel. They are all free of cost, completely free ಒಳಗೆ ಇರ್ತವೆ. So already so 1910 plus subscribers are there. So you also subscribe and utilize this available resources at free of cost. So let us get into in detail about this channel. So ಇಲ್ಲಿ home page ಇದೆ. So ಇಲ್ಲಿ home page ನಂದು so already so many more videos are uploaded. So complete ಆಗಿ ಸೊ ಇಲ್ಲೊಂದು ವಿಡಿಯೋ ಇದೆ ನೋಡ್ರಿ ಕೆಮಿಸ್ಟ್ರಿದು. ಇದು 5 hours 51 minutes ಕಂಪ್ಲೀಟ್ ಆಗಿ ವಾಚ್ ಮಾಡಿದಾದ್ರೆ ಸೊ 1000 lakh crore percentage ಗ್ಯಾರಂಟಿ ಕೊಡ್ತೈತಿ. 2026 ಗೆ ನೀವು 100% ಅಲ್ಲ 1000 lakh crore percentage ಫಿಕ್ಸ್ ನೀವು ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಸೊ ಅದೇ ತರನೇ ಇಲ್ಲಿ ಸೊ ಕೆಮಿಸ್ಟ್ರಿದು ಒಂದೇ ಚಾಪ್ಟರ್ ಡಿಟೇಲ್ ಕೊಡಲಾಗಿದೆ. ಸೊ ಬಯಾಲಜಿದು ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ಸೊ ಸಿ ಹರ್ ಫಸ್ಟ್ ಹಿಯರ್ ವಿಡಿಯೋಸ್. ಓಕೆ ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲಿ ಮೆನಿ ಮೋರ್ ವಿಡಿಯೋಸ್ ಆರ್ ಆಲ್ರೆಡಿ ಅಪ್ಲೋಡೆಡ್. ಓಕೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ದೇ ಆರ್ ಡಿಸ್ಕಸ್ಡ್ ಅಬೌಟ್ 90% ಹೆಂಗ್ ಸ್ಕೋರ್ ಮಾಡ್ಕೋಬೇಕು PCMB ಒಳಗ ಅಂತೇಳಿ. ಸೊ ಔಟ್ ಆಫ್ ಔಟ್ ಹೆಂಗ್ ಫಿಸಿಕ್ಸ್ ಒಳಗ ಸ್ಕೋರ್ ಮಾಡ್ಕೋದು, ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಕೆಮಿಸ್ಟ್ರಿ ಒಳಗಡೆ, ಬಯಾಲಜಿ ಒಳಗಡೆ, ಮ್ಯಾಥ್ಸ್ ಒಳಗಡೆ ಕಂಪ್ಲೀಟ್ ಆಗಿ ಸೊ ಈ ವಿಡಿಯೋನ
ಎಸ್ ಪಿ ಯು ಸಿ ಕೋಚಿಂಗ್ ಯೂಟ್ಯೂಬ್ ನಾನು ವಿಡಿಯೋಸ್ ನೀವು 2025 ಮತ್ತೆ ಅದ್ರ ಪ್ರಿವಿಯಸ್ ಇಯರ್ ಮಾಡಿದ್ನ ಎಲ್ಲಾ ವಿಡಿಯೋಸ್ ನೀವು ವಾಚ್ ಮಾಡಿದ್ದೆ ಆದ್ರೆ ಸೊ ನೋ ಡೌಟ್ ಟು ಸ್ಕೋರ್ ಔಟ್ ಇನ್ ಆಲ್ ದಿ ಎಕ್ಸಾಮ್ಸ್ 2026. ಅದು ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು. ಓಕೆ, ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ನೆಕ್ಸ್ಟ್. ಇಲ್ಲಿ ವಿಡಿಯೋಸ್ ನ ಇವು ಎಲ್ಲಾ ವಿಡಿಯೋಸ್ ವಾಚ್ ಮಾಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸೊ ಶಾರ್ಟ್ ವಿಡಿಯೋಸ್ ಸಮ್ ಇನ್ಫಾರ್ಮೇಶನ್ ಇಲ್ಲಿ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದೋಸ್ ಆಲ್ಸೋ ಬಿ. ಸೊ ಕೋರ್ಸಸ್ ಇದ್ದಿದ್ದಾಗಿರ್ಬೋದು, ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್. ನೆಕ್ಸ್ಟ್ ಎಸ್ ಪಿ ಯು ಸಿ ಅಡ್ರೆಸ್ ಡೀಟೇಲ್ಸ್ ನ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಲೆಟ್ ಅಸ್ ಸಿ ಹಿಯರ್, ಕಮ್ ಬ್ಯಾಕ್ ಟು ದಿ ಮೇನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಲೇ ಲಿಸ್ಟ್. ಓಕೆ, ಕಂಪ್ಲೀಟ್ ಆಗಿ ಪ್ಲೇ ಲಿಸ್ಟ್ ಪ್ರಕಾರ ಸೊ ಪಿ ಸಿ ಎಂ ಬಿ ದ 4 ಕುರುದನ್ನು ಯಾವ ತರ ನೀವು ವಾಚ್ ಮಾಡ್ಬೇಕು ಅನ್ನೋದು ಇಲ್ಲಿ ಡಿಟೇಲ್ ಆಗಿ ಕೊಡ್ಲಾಗ್ತದೆ. ಸೊ ಲೈವ್ ಕ್ಲಾಸಸ್ ನ ಇಲ್ಲಿ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಲೈವ್ ಕ್ಲಾಸಸ್ ನ ಕೊಡ್ಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಆಲ್ಸೋ ಬಿ. ಸೊ ಪ್ರಿವಿಯಸ್ ಲೈವ್ ಕ್ಲಾಸಸ್ ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೊಳ್ರಿ. ಬೂಸ್ಟರ್ ಕ್ಲಾಸಸ್ ಅಲ್ಲೇ ಡಿಸ್ಕಷನ್ ಮಾಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಪ್ಲೇ ಲಿಸ್ಟ್. ಈ ಪ್ಲೇ ಲಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೆಕೆಂಡ್ ಪಿ ಯು ಸಿ ಮತ್ತೆ ಫಸ್ಟ್ ಪಿ ಯು ಸಿ ದವರಿಗೂ ಹೆಲ್ಪ್ಫುಲ್ ಆಗಂಗ ಕೆಲವೊಂದಿಷ್ಟು ಇದ್ದಾವ. ಸೊ ಇಲ್ಲಿ ಪ್ರೀ ಕೆ ಸಿ ಟಿ ಮತ್ತೆ ನೀಟ್ ಕ್ಲಾಸಸ್. ನೆಕ್ಸ್ಟ್ ಸೊ ಪ್ರೀ ಸಂಡೇ ಕ್ಲಾಸಸ್ ಸೊ ಕಂಡಕ್ಟ್ ಮಾಡಿದನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ 3 ವಿಡಿಯೋಸ್ ಆರ್ ದೇರ್, ಯು ಕ್ಯಾನ್ ವಾಚ್ ಕಂಪ್ಲೀಟ್ಲಿ ದೋಸ್ 3. ಇಲ್ಲಿ 5 ವಿಡಿಯೋಸ್ ಆರ್ ದೇರ್. ಸೊ ಕನ್ಸರ್ನ್ ಟು ದಿ ಎವ್ರಿ ಸಂಡೇಸ್ ಫ್ರೀ ಕ್ಲಾಸ್. ನೆಕ್ಸ್ಟ್ ಇದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕನ್ಸರ್ನ್ ಟು ದಿ ಪಿ ಯು ಸಿ ಟು ಬಯಾಲಜಿದು. ಸರ್ ಎಷ್ಟು ವಿಡಿಯೋಸ್ ಇದ್ದಾವ ಅಂತಂದ್ರೆ ಆಲ್ರೆಡಿ ಇನ್ ದಿಸ್ ಸೊ 14 ವಿಡಿಯೋಸ್ ಆರ್ ದೇರ್. ಓಕೆ, ಸೊ ಕನ್ಸರ್ನ್ ಟು ದಿ ಕೆಮಿಸ್ಟ್ರಿ ಸೊ 18 ವಿಡಿಯೋಸ್, ಕನ್ಸರ್ನ್ ಟು ದಿ ಮ್ಯಾಥ್ಸ್ 19 ವಿಡಿಯೋಸ್. ನೆಕ್ಸ್ಟ್ ಕನ್ಸರ್ನ್ ಟು ದಿ ಸೊ ಇಲ್ಲಿ ಯಾವ್ದ್ರದ್ದಿದೆ ಬಯಾಲಜಿದು. ಸೊ ಕೆಲವೊಂದಿಷ್ಟು ಇಲ್ಲಿ ಎಕ್ಸ್ಟ್ರಾ ಸೊ ಡೆಮೋ ಕ್ಲಾಸಸ್ ಇದಾವ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫಿಸಿಕ್ಸ್ 11 ವಿಡಿಯೋಸ್. ಸೊ ಲೆಟ್ ಅಸ್ ಸಿ ದೋಸ್ ಕನ್ಸರ್ನ್ ಟು ದಿ ಫಸ್ಟ್. ಇಲ್ಲಿ ಬಯಾಲಜಿದು ಒಂದಿಷ್ಟು ತೋರಿಸಿರ್ತದೆ ನೋಡ್ರಿ ಏನಿದೆ ಅಂತೇಳಿ. ಸೊ ನೀವು ಎಲ್ಲಾನು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸರ್ ಇವು 2025 ಇದ್ದು ಅಲ್ರಿ, ಇವು 2026 ಹೆಲ್ಪ್ಫುಲ್ ಆಗ್ತವೆ ಅಂತಂದ್ರೆ 2025, 2026, 2027 ಇವೇ ಹೆಲ್ಪ್ಫುಲ್ ಆಗ್ತವ. ಬಟ್ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಯೂಸ್ ಆಗ್ತದೆ. ಸೊ ಇದು 20 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್. ಸೊ ಇದು 5 hours 40 minutes ಕಂಪ್ಲೀಟ್ ಆಗಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್ ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್ ಫಾರ್ ಯುವರ್ 2026 ಒಂದೇ ಎಕ್ಸಾಮ್ ಅಷ್ಟೇ ಅಲ್ಲ, 2ನೇ ಎಕ್ಸಾಮ್, 3ನೇ ಎಕ್ಸಾಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಸೊ ಅದಕ್ಕಿದು ಬಯಾಲಜಿ ಇದೆ, ಇದೇ ತರನೇ ಸೇಮ್ ಟು ಸೇಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಮಿಸ್ಟ್ರಿದೂ ಇದೆ. ಸೊ ಜಸ್ಟ್ ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಾಟ್ ಓನ್ಲಿ ಸೊ ಬಯಾಲಜಿ ಬಟ್ ಆಲ್ಸೋ ಸೊ ಕೆಮಿಸ್ಟ್ರಿದನ್ನು ನೋಡ್ಕೊಳ್ರಿ. ಸೊ ಸಿ ಹರ್ 18 ವಿಡಿಯೋಸ್ ಆರ್ ದೇರ್ ಕನ್ಸರ್ನ್ ಟು ದಿ ಸೊ ಕೆಮಿಸ್ಟ್ರಿ. ಸೊ ಇಲ್ಲಿನೂ 12 minutes ನೆಕ್ಸ್ಟ್ 34 minutes ಹಿಂಗ ಡಿಫ್ರೆಂಟ್. ಇದು 2 hours ಇದೆ. ಸೊ ಇದು 5 hours. ಸೊ 44 minutes ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ವಾಚ್ ಮಾಡಿದ್ರೆ ಅಂದ್ರೆ ಸೊ ನೋ ಡೌಟ್ ಟು ಪಾಸ್ ಅಂಡ್ ಸ್ಕೋರ್ ಇನ್ ಯುವರ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ. 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಮತ್ತೆ ಕೆ ಸಿ ಟಿ ನೀಟ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗಂತ ಡಿಸ್ಕಷನ್ ಇಲ್ಲಿದ್ದಾವೆ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ಕನ್ಸರ್ನ್ ಟು ದಿ ಸೊ ಕೆಮಿಸ್ಟ್ರಿ. ಕಮ್ ಬ್ಯಾಕ್ ಟು ದಿ ನೆಕ್ಸ್ಟ್. ಅದೇ ತರನೇ ಸೊ ಯಾವ್ದು ಈಗ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದು, ನೆಕ್ಸ್ಟ್ ಫಿಸಿಕ್ಸ್ ಇದು. ಓಕೆ, ಸೊ ಇಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇವು ಕಂಪ್ಲೀಟ್ ಆಗಿ ಯು ಕ್ಯಾನ್ ಗೋ ಥ್ರೂ. ಇಲ್ಲಿ 19 ವಿಡಿಯೋಸ್ ಇದ್ದಾವ. ಸೊ ಕನ್ಸರ್ನ್ ಟು ದಿ ಮ್ಯಾಥಮೆಟಿಕ್ಸ್ 2025 ಒಳಗಡೆ ಮತ್ತೆ ಇಲ್ಲಿ ಬರದೇ ಬಿಟ್ಟೈತಿ ನೋಡ್ರಿ 2026 ಎಲ್ಲ ಎಕ್ಸಾಮ್ ಸಿಗನು ಅಂತೇಳಿ. ಸೊ 22 minutes ಇದೆ, ಇದು 34 minutes. ಸೊ ಇದು 2 hours ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ 2020. ಇಲ್ಲಿ ಬರ್ದೇ ಬಿಟ್ಟದ್ ನೋಡಿ 2025 ಆಸ್ ವೆಲ್ ಆಸ್ 2026. 2027 ಸಿಲೆಬಸ್ ಇದೆ ಅಂತಂದ್ರೆ ಏನು ನೋ ಡೌಟ್ ಹೆಲ್ಪ್ಫುಲ್ ದೋಸ್ ವಿಡಿಯೋಸ್ ಫಾರ್ ಯುವರ್ ಆಲ್ ದಿ ಎಕ್ಸಾಮ್ಸ್. ಸೊ ಇಲ್ಲಿ ಇನ್ನೊಂದು ಫಿಸಿಕ್ಸ್ ಒಂದು ತೋರಿಸಿ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಫಿಸಿಕ್ಸ್. ಸೊ ಇಲ್ಲಿ ಇದ್ದೇವೆ ನೋಡ್ರಿ 11 ವಿಡಿಯೋಸ್. ಸೊ ಕನ್ಸರ್ನ್ ಟು ದಿ ಪಿ ಯು ಸಿ ಟು ಫಿಸಿಕ್ಸ್. ಓಕೆ, ಇದು 19 minutes ಇದೆ, ಇದು 34 minutes ಇದೆ, ನೆಕ್ಸ್ಟ್ ಇದು 39 minutes. ಸೊ ಇವೆಲ್ಲಾನು ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದಾನೆ ಆದ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದೆ. ಸರ್ ನಮ್ಗೆ ಕ್ರಾಶ್ ಕೋರ್ಸ್ ಬೇಕ್ರಿ ಸರ್, ಈಗ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರು ಸೊ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ಆಫ್ಲೈನ್ ಕ್ಲಾಸ್ 10th January ಹಿಡಿದು 2026. ಓಕೆ, 10th January 2026 ಹಿಡಿದು 40 days ಕ್ರಾಶ್ ಕೋರ್ಸ್ ನ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ನ ಮಾಡಿಕೊಡ್ತದ. ಮಾರ್ನಿಂಗ್ 6 o'clock to 8 o'clock ಡೈಲಿ 2 hours ದಷ್ಟು. ಸೊ 100% ಯಾಕೆ 1000% ಗ್ಯಾರಂಟಿ ಕೊಡ್ತದೆ. ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತಾವ ಆಫ್ಲೈನ್ ಕ್ಲಾಸಸ್. ಜಸ್ಟ್ at 4000 rupees ದಾಗ
ಸೊ ಅವು ಎಲ್ಲ PCMB 4 ಕುರ್ದು 40 days ಕ್ಲಾಸಸ್ ಮಾಡಿ ಕೊಡ್ತದ. ಸರಿ ಸರ್, ಹಾಗಾದ್ರೆ ಲಾಸ್ಟ್ ಡೇಟ್ ಇದೆ ಏನ್ರಿ ಅಡ್ಮಿಷನ್ ಅಂತಂದ್ರೆ ಸೊ 5th of January is the last date for getting the admission. So whoever interested you can communicate to the coaching number. ಸೊ ಕೋಚಿಂಗ್ ನಂಬರ್ಗಿನ ಸೊ ಕಾಲ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸೊ ಇವು ಎಲ್ಲ ವಾಚ್ ಮಾಡ್ರಿ. ಸೊ ಇವು ಆನ್ಲೈನ್ ಮುಖಾಂತರ. ಇಲ್ಲ ಸರ್ ನಮಗ ಆನ್ಲೈನ್ ಕಂಪ್ಲೀಟ್ ಕ್ಲಾಸದ ವಿಡಿಯೋಸ್ ಬೇಕ್ರಿ ಅಂತಂದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರ ಸೊ ಸಾಧನ ಕೋರ್ಸ್ ಅಂತ ಹೇಳಿದೆ. PCMB 4 ಕುರ್ದು ಇದ್ದಿದ್ದು. ಇಂಡಿವಿಜುವಲ್ ಸಬ್ಜೆಕ್ಟ್ ಇದ್ದವ. ಸೊ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಅವು 4 ಕುರ್ದು ಇಂಡಿವಿಜುವಲ್ ಸಬ್ಜೆಕ್ಟ್ ನ SPUC ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರೊಳಗಡೆ ಕೋರ್ಸಸ್ ನ ಕ್ರಿಯೇಟ್ ಮಾಡಿದೆ. ಸೊ ಜಸ್ಟ್ ಪಾಸ್ ಆಗೋರಿಗೆ 500 rupees ದೊಳಗಡೆ ಇದೆವ ಕ್ರಾಶ್ ಕೋರ್ಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಸರ್ ನಮ್ಗೆ ಕಂಪ್ಲೀಟ್ 90% ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ ಬೇಕು ಅನ್ನೋರಿಗೆ ಸೊ ದಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 1000 rupees ದೊಳಗಡೆ ಇದೆ. PCMB 4 ಬೇಕನ್ನೋರಿಗೆ ಸೊ 4000 ದಾಗ ಸಾಧನ ಕೋರ್ಸ್ ಅಂತ ಹೇಳಿದೆ. ವೆರಿ ಸೂನ್ ಅವ್ರದ್ದು ಪ್ರೈಸ್ ಅಂದ್ರೆ ಅವ್ರದ್ದು ಫೀಸ್ ನ ಇನ್ಕ್ರೀಸ್ ಮಾಡ್ತದೆ. ಸೊ ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ those so available resources. Okay, share this information to all of your friends. So whoever not subscribed our channel, so ಇಷ್ಟೆಲ್ಲ ಫ್ರೀ ಕಂಟೆಂಟ್ ನ ನಿಮ್ಗೆ ಸೊ ಸ್ಟಡಿ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ SPUC ದೊಳಗಡೆ ಆಲ್ರೆಡಿ 374 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಎಲ್ಲರದ್ದು ಬೆನಿಫಿಟ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.